ಕೇಳ್ತಾ ಇದೆಯಾ? ಇದು ದೂರ ಪಾಠ. ನೀವೆಲ್ಲ ಹತ್ರನೇ ಇದ್ದೀರಿ, ಎಲ್ಲಿದ್ರು ನಮ್ಗೆ ದೂರ ಇಲ್ಲ, ನೀವು ನಮ್ಮ ಮನಸ್ಸಲ್ಲೇ ಇದ್ದೀರಿ. ಹಿಂದಕ್ಕೋತರಿಗೂ ಕೇಳ್ತಾ ಇದೆಯಾ? ಹಾಂ, ಹಾಗಾದ್ರೆ ಮೊನ್ನೆ ಬಿಟ್ಟರಿಂದ ಪಾಠ ಮುಂದುವರಿಸೋಣವಾ? ಮಂಗಲ ಪ್ರಾರಂಭ ಮಾಡಿ. ಮಕ್ಕಳಿಗೆ ಸುಮ್ಮನೆ ಕೆಲವು ದ್ವಂದ್ವಗಳನ್ನು ಕೇಳ್ತೀವಿ, ಅದು ಯಾವ ಗ್ರಹಗಳಿಗೆ ಸಂಬಂಧಪಟ್ಟಿದ್ದು ಅಂತ ಹೇಳಬೇಕು ನೀವು, ಆಯಿತಾ? ಸುಲಭವಾಗಿ ಹೇಳ್ತೀರಿ, ಗೊತ್ತಿದೆ ನಮಗೆ, ಆದರೂ ಕೇಳ್ತೀವಿ. ದುಃಖ ಸುಖ ಯಾವ್ಯಾವ ಗ್ರಹಗಳು ಹೇಳ್ತೀರಾ? ದುಃಖ ಸುಖ ಶುಕ್ರನಿಗೂ ಆಗತ್ತೆ. ಶುಕ್ರನ ವಿವರಣೆ ಪ್ರಾರಂಭ ಆಗೋದೇ ಅಲ್ಲಿಂದ. ಎಲ್ಲಿಂದ ಅಂದರೆ ಸುಖ ಅನ್ನೋದು ಶುಕ್ರನಿಗೆ ಇದೆ, ಅವನಿಗೂ ಹೇಳಿದ್ದಾರೆ. ಅದು ಮುಖ್ಯವಾಗಿ ಗುರು ಸುಖಕ್ಕೆ ಕಾರಕ. ಸರಿ. ಆಮೇಲೆ ದಾರಿದ್ರ್ಯ ಸಂಪತ್ತು, ಯಾಕೆ? ಸಂಪತ್ತಿಗೆ ಗುರುನೇ ಹೋದಾ? ಗುರುವಿನ ಕಾರಕತ್ವ ವಿವರಣೆ ಕೊಡ್ಬೇಕಾದ್ರೆ ಸಂಪತ್ತು ಬಂದಿದೆಯಾ? ಅಲ್ಲಿ ಬಂದಿದೆಯಾ ಅಲ್ವೋ? ಮರ್ತಾಯ್ತಾ? ಇದೆ. ಕೋಶಕಾರಕ ಗುರುವೇನೆ, ಸಂಪತ್ತಿನ ಕಾರಕತ್ವ ಗುರುವಿಗಿದೆ, ಶುಕ್ರನಿಗೂ ಇದೆ. ಶುಕ್ರನ ವಿವರಣೆ ಪ್ರಾರಂಭ ಆಗೋದೇ ಅಲ್ಲಿಂದ ಅಂತ, ಸಂಪತ್ತಿನಿಂದ ಅಂತ. ಸಂಪದ್ವಾಹನ ವಸ್ತ್ರಭೂಷಣ ನಿಧಿದ್ರವ್ಯಾಣಿ ತೌರ್ಯತ್ರಿಕಂ ಭಾರ್ಯಾ ಸೌಖ್ಯ ಸುಗಂಧ ಪುಷ್ಪ ಮದನ ವ್ಯಾಪಾರ ಶಯ್ಯಾಲಯಾನ ಅಂತ ವಿವರಣೆ ಕೊಡಬೇಕಾದ್ರೆ ಮೊದಲನೇ ಶಬ್ದನೇ ಸಂಪತ್ತು ಅಂತ. ಶುಕ್ರನಿಗೂ ಬರುತ್ತೆ ಸಂಪತ್ತು, ಗುರುವಿಗೆ ಮಾತ್ರ ಅಲ್ಲ. ಇನ್ನೊಂದು ಕೇಳ್ತೀವಿ, ಹೇಳ್ತೀರಾ? ಆಯುಸ್ಸು ಮತ್ತು ಮರಣ. ಆಯುಸ್ಸಿಗೆ ಯಾರು, ಮರಣಕ್ಕೆ ಯಾರು ಅಂತ. ಆಯುಸ್ಸಿಗೆ ಯಾರು, ಮರಣಕ್ಕೆ ಯಾರು ಅಂತ. ಮರಣಕ್ಕೆ ಶನಿ, ಆಯುಸ್ಸಿಗೆ ಯಾರು? ಚೆನ್ನಾಗಿ ಯೋಚನೆ ಮಾಡಿ ಹೇಳ್ಬೇಕು ನೀವು. ಮರಣಕ್ಕೂ ಅವನೇ, ಆಯುಸ್ಸಿಗೂ ಅವನೇನಾ? ಶನಿನೇನಾ? ಆಯುಸ್ಸಿಗೆ ಗುರು ಇರ್ಬೋದಲ್ವಾ? ಆರೋಗ್ಯ ಎಲ್ಲ ಕೊಡೋದು ಗುರು ಅಲ್ವಾ? ಮತ್ತೆ ನೀವು ಎರಡು ಶನಿ ಅಂತ ಹೇಳ್ತಾ ಇದ್ದೀರಲ್ಲ, ಹೇಳಿ ಯಾರು ಆಯುಸ್ಸಿಗೆ ಯಾರು, ಮರಣಕ್ಕೆ ಯಾರು? ಹಿಂದೆ ಹೇಳಿತ್ತ ಆಯುಸ್ಸಿಗೆ ಯಾರು ಅಂತ? ಹಿಂದೆ ಪಾಠ ಮಾಡಿದಾಗ ಹೇಳಿತ್ತ? ನೀವು ಧೈರ್ಯವಾಗಿ ಹೇಳ್ಬೇಕಪ್ಪ, ಹೇಳೋದು ನಾವು ಮೊದಲು ಹೇಳಿದ್ದೆ ಸರಿ ಇದೆ. ಆಯುಸ್ಸಿಗೂ ಶನಿನೇ, ಮರಣಕ್ಕೂ ಶನಿನೇ. ನಿಮಗೆ ಭ್ರಮೆ ಆಗಲಿ ಅಂತ ಆ ಥರ ಕೇಳಿದ್ ನಾವು. ಜೋಡಿ ಜೋಡಿ ಕೇಳ್ತಾ ಹೋದಾಗ ಎರಡು ಬೇರೆ ಬೇರೆ ಗ್ರಹ ಇರ್ಬೋದು ಅಂತ ಅನಿಸಲಿ ಅಂತ. ಯಾರಿಗೂ ಹಾಗೆ ಯೋಚನೆ ಬರಲ್ಲ. ಆಯುಸ್ಸಿಗೂ ಶನಿ ಇರ್ಬೋದು ಅಂತ ಅನ್ಸೋದಿಲ್ಲ. ಶನಿಯಿಂದ ಬರೀ ಹಾಳಿಗೆಲ್ಲ ಶನಿ ಅಂತ ನೀವು ತೀರ್ಮಾನ ಮಾಡಿಬಿಟ್ಟಿದ್ದೀರಿ. ಪಾಪ ಶನಿ ಮೇಲೆ ಏನು ನಿಮಗೆ ಅಂತ ಏನು ನಿಮಗೆ ವಿರೋಧ ಗೊತ್ತಾಗಲಿಲ್ಲ. ಎಲ್ಲ ಕೆಟ್ಟದಕ್ಕೆ ಪೂರ್ತಿ ಶನಿ ಅಂತ. ಆದರೆ ಇಲ್ಲಿ ಮಾತ್ರ ಹಾಗಲ್ಲ, ಮರಣಕ್ಕೂ ಶನಿಯೇ, ಹಾಗೆ ಆಯುಸ್ಸಿಗೂ ಕೂಡ ಶನಿನೇ ಕಾರಕ ಅಂತ. ಇನ್ಮೇಲೆ ಶನಿನಷ್ಟೆಲ್ಲ ಬೈಬಾರ್ದು. ಆಯ್ತು. ದಾಸ್ಯಕ್ಕೆ ಯಾರು, ಪ್ರಭುತ್ವಕ್ಕೆ ಯಾರು? ಪ್ರಭುತ್ವಕ್ಕೆ ಯಾರು? ರವಿಯಾ?
ಜ್ಞಾನಕ್ಕೆ ಯಾರು, ಅಜ್ಞಾನಕ್ಕೆ ಯಾರು? ಗುರು ಬಿಟ್ಟು ಮತ್ತೆ ಯಾರಿದ್ದಾರೆ ಜ್ಞಾನಕ್ಕೆ? ಬುಧ. ಬುಧನು ಕೂಡ ಹೋದ್ ಸ್ವಲ್ಪ. ಬುಧನ ಜ್ಞಾನಕ್ಕೂ ಗುರುವಿನ ಜ್ಞಾನಕ್ಕೂ ಏನು ವ್ಯತ್ಯಾಸ ಹೇಳ್ಬೋದು? ಪ್ರಾಸದಲ್ಲಿ ಹೇಳ್ಬೇಕಪ್ಪ. ಬುಧನಿಂದ ಪುಸ್ತಕದ ಜ್ಞಾನ, ಗುರುವಿನಿಂದ ಒಂದು ಪುಸ್ತಕ, ಇನ್ನೊಂದು ಮಸ್ತಕ ಅಂತ, ಅಷ್ಟು ವ್ಯತ್ಯಾಸ ಇದೆ. ಅದು ಹೀಗೆ ನೂರು ತೂರನ್ನು ತಗೋಬೇಡಿ. ಗುರು ಹೆಚ್ಚು ಅನುಭವಾತ್ಮಕ, ಬುಧ ಹೆಚ್ಚು ಪಾಂಡಿತ್ಯ, ಹೆಚ್ಚು ವಿದ್ವತ್ತು, ಆ ಥರ ಹೋಗುತ್ತೆ ಬುಧನದ್ದು. ಹಾಗಾಗಿ ಅದನ್ನು ಹೇಳಿದ್ದಷ್ಟೇ. ಆಯಿತು, ಇದನ್ನು ಹೇಳಿ ನೋಡೋಣ. ಸ್ಥೈರ್ಯಕ್ಕೆ ಯಾರು, ಚಾಂಚಲ್ಯಕ್ಕೆ ಯಾರು? ಎರಡೂ ಸರಿ ಇಲ್ಲ, ಎರಡೂ ಸರಿ ಇಲ್ಲ. ಇಲ್ಲ, ಸ್ಥೈರ್ಯಕ್ಕೆ ಯಾರು, ಚಾಂಚಲ್ಯಕ್ಕೆ ಯಾರು? ಇನ್ನೊಂದ್ಸತಿ ಕೇಳ್ತೀವಿ. ನಮ್ಗೆ ಕೇಳಿಸಲ್ಲ, ನೀವು ಒಬ್ಬೊಬ್ರು ಹೇಳಿದ್ರೆ ಜೋರಾಗಿ ಹೇಳ್ಬೇಕು. ನಮ್ಮೂರಿಗೆ ಕೇಳ್ಬೇಕು, ಅದು ಜೋರಾಗಿ ಹೇಳಿ, ನಿಂತ್ಕೊಂಡು ಜೋರಾಗಿ ಹೇಳಿ. ಒಬ್ಬೊಬ್ರು ಹೇಳ್ತಾರೆ. ಚಾಂಚಲ್ಯಕ್ಕೆ ಚಂದ್ರ, ಸರಿ ಇದೆ, ಸರಿ ಇದೆ. ಚಾಂಚಲ್ಯಕ್ಕೆ ಚಂದ್ರ. ಆಮೇಲೆ ಹಾ, ಶನಿ ಸರಿ ಇದೆ, ಶನಿ ಸರಿ ಇದೆ. ಸ್ಥೈರ್ಯಕ್ಕೆ ಶನಿ, ಚಾಂಚಲ್ಯಕ್ಕೆ ಚಂದ್ರ. ಈ ತುಂಬಾ ಬೇಗ ಬೇಗ ಚಲಿಸೋ ಗ್ರಹ ಯಾವುದು? ಅವನೇ ಚಾಂಚಲ್ಯಕ್ಕೆ ಕಾರಕ ಆಗಬೇಕು. ಚಾಂಚಲ್ಯ ಅಂದ್ರೆ ಏನು? ಬೇಗ ಬೇಗ ಚಲನೆ ಮಾಡೋದಿದೆಯಲ್ಲ, ಅದಕ್ಕೆ ಚಾಂಚಲ್ಯ ಅಂತಾನೆ ಹೆಸರು ಅಂತ. ಹಾಗಾಗಿ ಯಾರು ತುಂಬಾ ಬೇಗ ಬೇಗ ಚಲಿಸ್ತಾನೆ ಅವನೇ ಚಾಂಚಲ್ಯಕ್ಕೆ ಕಾರಕ. ಯಾರು ತುಂಬಾ ಮೆಲ್ಲ ಚಲಿಸ್ತಾನೆ, ಎಲ್ಲರಿಗಿಂತ ನಿಧಾನ, ಎಲ್ಲರಿಗಿಂತ ನಿಧಾನ ಯಾರು? ಹಾಗಾಗಿ ಶನಿ ವಿವರಣೆ ಕೊಡ್ಬೇಕಾದ್ರೆ ಸ್ಥೈರ್ಯವನ್ನು ಶನಿಗೆ ಹೇಳ್ತಾರೆ ಅಂತ. ಆಯುಷ್ಯಂ ಮರಣಂ ಭಯಂ ಪತಿತತಾ ದುಃಖ ಅವಮಾನ ಆಮಯಾನ್. ಅವಮಾನ, ಆಮಯ ಅಂದ್ರೆ ರೋಗ, ದುಃಖ ಅವಮಾನ ಆಮಯಾನ್ ದಾರಿದ್ರ್ಯಂ ಭೃತಕ. ಭೃತಕ ಅಂದ್ರೆ ಸಂಬಳಕ್ಕೆ ಕೆಲಸ ಮಾಡೋದು. ಭೃತಕ ಅಪವಾದ ಕಲುಷ ಅಂದ್ರೆ ಪಾಪ, ಕಲುಷಾಣಿ ಆಶೌಚ ಅಂದ್ರೆ ಅಶುಚಿತ್ವ ಅಂತ. ನಿಂದ್ಯ ಆಪದ ಸ್ಥೈರ್ಯಂ. ಶನಿ ಅವನಿಗೆ ಕೆಲವು ಒಳ್ಳೆ ಗುಣಗಳಿದೆ ಶನಿಗೆ. ಎಲ್ಲ ಆ ಥರ ನೀವು ಹಂಗೆಲ್ಲ ಭಯಂಗಿಲ್ಲ ಶನಿಗೆ. ನೀವು ಒಳ್ಳೊಳ್ಳೆ ವಿಷಯಗಳು ಬೇಕಾದಷ್ಟು ಶನಿದು. ಅದ್ರಲ್ಲಿ ಒಂದು ಯಾವುದಂದ್ರೆ ಸ್ಥೈರ್ಯ ಅಂತ. ಸ್ಥಿರತೆಯನ್ನು ಶನಿ ಕೊಡ್ತಾನೆ. ಸ್ಥೈರ್ಯಂ ನೀಚ ಜನಾಶ್ರಯಂ ಚ ಮಹಿಷಂ ತಂದ್ರೀಂ ಋಣಂ ಪಾಯಸಂ ದಾಸತ್ವಂ ಕೃಷಿ ಸಾಧನಂ ರವಿಸುತಾತ್ ಕಾರಾಗೃಹಂ ಬಂಧನಂ. ವೈರಾಗ್ಯಕ್ಕೆ ಯಾರು, ಸೌಭಾಗ್ಯಕ್ಕೆ ಯಾರು? ಏಕಕಂಠದಲ್ಲಿ ಹೇಳ್ತಾ ಇದ್ದೀರಿ ಇದನ್ನ. ಸರಸ ವಚನಕ್ಕೆ ಯಾರು, ಸತ್ಯ ವಚನಕ್ಕೆ ಯಾರು? ಗುರುವಿಗೂ ಇದೆ, ಆದರೆ ಬುಧನಿಗೆ ವಿಶೇಷವಾಗಿ ಹೇಳಿದ್ದಾರೆ ಸತ್ಯವಚನವನ್ನ. ಬುಧನಿಗೆ, ನಿಮ್ಗೆ ಮೊನ್ನೆ ಪಾಠದಲ್ಲಿ ಬುಧನಿಗೆ ಬಂದಿದೆ ನೋಡಿ, ಸತ್ಯವಚನ ಬುಧನಿಗೆ ಹೇಳ್ತಾರೆ. ಗುರುವಿಗೆ ಅಂಥದ್ದು ಎಲ್ಲದೂ ಬರುತ್ತೆ. ಸದ್ಗುಣ ಮನೋ ಶಬ್ದದಲ್ಲಿ ಎಲ್ಲದೂ ಬಂದ್ಬಿಡುತ್ತೆ ಗುರುವಿಗೆ. ಸಾಮಾನ್ಯವಾಗಿ ಎಲ್ಲ ಒಳ್ಳೇದು ಬಂದ್ಬಿಡುತ್ತೆ. ಆದರೆ ವಿಶೇಷವಾಗಿ ಸತ್ಯವಚನ ಅಂತ ತಗೊಂಡ್ರೆ ಬುಧನಿಗೆ ಹೇಳಿದ್ದಾರೆ ಅದನ್ನ, ಸತ್ಯವಚನವನ್ನ. ನಿದ್ದೆ ಯಾರು, ತೂಕಡಿಕೆ ಯಾರು? ಸೌಂದರ್ಯ ಯಾರು, ಕುರೂಪ ಯಾರು? ಭಾಗವತದಲ್ಲಿ ಕೃಷ್ಣನ ವರ್ಣನೆ ಮಾಡಬೇಕಾದ್ರೆ ಕೃಷ್ಣನಿಗೆ ಗುಂಗುರು ಕೂದಲಿತ್ತು ಅಂತ ವರ್ಣನೆ ಮಾಡಿದ್ದಾರೆ. ಯಾರು ನೆನಪಾಗತ್ತೆ ನಿಮ್ಗೆ? ಶುಕ್ರ ನೆನಪಾಗತ್ತೆ, ಸರಿ. ಎಮ್ಮೆಗೆ ಯಾರು, ಗೋವಿಗೆ ಯಾರು?
ಗೋವಿಗೆ ಗುರು ಅಲ್ಲ, ಚಂದ್ರನಿಗೆ ಹೇಳ್ತಾರೆ ಗೋವನ್ನ, ಶುಕ್ರನಿಗೂ ಹೇಳ್ತಾರೆ. ನಿಮಗೆ 12 ರಾಶಿಯಲ್ಲಿ ಗೋವಿನ ವಿಷಯ ಬರೋ ರಾಶಿ ಯಾವುದು ಅಂತ ಹೇಳಕ್ಕಾಗತ್ತಾ? ಮೇಷ, ವೃಷಭ. ವೃಷಭ ಅಂದ್ರೆ ಏನು? ಗೋವಿನ ಅಪ್ಪ ಅಥವಾ ಗೋವಿನ ಮಗ ಅಂತ ನಾನು ಬಂದಿರ್ಬೇಕಿದ್ರೆ ವೃಷಭ ಅಂದ್ರೆ. ಆ ವೃಷಭ ರಾಶಿಗೆ ಯಾರ ಅಧಿಪತಿ ನೆನಪಿದ್ಯಾ? ಶುಕ್ರನಿಂದಲೂ ಗೋವನ ಚಿಂತನೆ ಮಾಡ್ಬೋದು. ಚಂದ್ರನಿಗೆ ಗೋವನ್ ಹೇಳಿದ್ದಾರೆ. ಚಂದ್ರನ ಪಟ್ಟಿ ಬಂತಲ್ಲ ಮೊದಲು ಮೊನ್ನೆ, ಅಲ್ಲಿ ಗೋವು ಬಂದಿದೆ ಚಂದ್ರನ ಪಟ್ಟಿಲಿ. ಸುಗಂಧ ದುರ್ಗಂಧ ಹೇಳ್ತೀರಾ? ಸರಿ ಇದೆಯಪ್ಪ. ಪತ್ನಿ ಪತಿ ಯಾರ್ಯಾರು ಅಂತ ಹೇಳ್ತೀರಾ? ಪತಿ ಯಾರು? ಈಗ ಶುಕ್ರನು ಕೂಡ ಒಂದು ರೀತಿ ದುಃಖಕ್ಕೆ ಕಾರಣ ಆಗ್ತಾನೆ. ಶುಕ್ರ ಸುಖಕಾರಕ ಹೋದಾದ್ರೂ ಒಂದು ವಿಶೇಷ ಜಾತಿ ದುಃಖವನ್ನು ಶುಕ್ರನಿಗೆ ಹೇಳಿದ್ದಾರೆ. ಆ ದುಃಖ ಯಾವ್ದಂತ ಹೇಳಕ್ಕೆ ಆದ್ರೆ ಹೇಳಿ, ಇಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ, ಪರವಾಗಿಲ್ಲ. ಹಿಂದೆ ಹೇಳಿದೀವಿ ನಿಮ್ಗೆ ಅದನ್ನ. ಇಷ್ಟ ಇಲ್ಲದೆ ಇರೋದ್ರಿಂದ, ಇಷ್ಟವಾದ ವ್ಯಕ್ತಿಗಳಿಂದ ದುಃಖ ಅಂತ. ಇಷ್ಟವಾದ ವ್ಯಕ್ತಿಗಳಿಂದ ದುಃಖ ಅಂತ ಅಂದ್ರೆ ಶುಚ ಸ್ನೇಹತಃ, ಈ ಸ್ನೇಹದಿಂದ ಬರೋ ದುಃಖ, ಪ್ರೇಮದಿಂದ ಬರೋ ದುಃಖ, ಪ್ರೀತಿಯಿಂದ ಬರೋ ದುಃಖ, ಇದಕ್ಕೆ ಶುಕ್ರ ಕಾರಕ ಆಗ್ತಾನೆ ಅಂತ. ಯಾಕೆಂದ್ರೆ ಆ ಪ್ರೀತಿ ಪ್ರೇಮಕ್ಕೆಲ್ಲ ಕಾರಕ ಶುಕ್ರ ಅಲ್ವಾ? ಹಾಗಾಗಿ ಅದರ ಅಡ್ಡ ಪರಿಣಾಮ ಇದೆಯಲ್ಲ, ಅದಕ್ಕೂ ಅವನೇ ಕಾರಕ ಆಗ್ತಾನೆ ಅಂತ. ಅದನ್ನ ಶುಕ್ರನ ದಶೆ ವಿವರಣೆ ಮಾಡ್ಬೇಕಾದ್ರೆ, ಶುಕ್ರ ದಶೆ ಏನೆಲ್ಲ ಬರ್ಬೋದು ಅಂತ ವಿವರಣೆ ಮಾಡ್ಬೇಕಾದ್ರೆ, ಶುಚ ಸ್ನೇಹತಃ, ಯಾರಲ್ಲೂ ಪ್ರೀತಿ ಇರುತ್ತೆ ನಮಗೆ, ಆದ್ರೆ ಅವರೇ ನೋವು ಕೊಡ್ತಾರೆ ಅಥವಾ ಅವ್ರ ಕಾರಣಕ್ಕೆ ನೋವಾಗತ್ತೆ. ಮಗನ ಮೇಲೆ ತುಂಬಾ ಪ್ರೀತಿ, ಮಗನಿಗೆ ಏನೋ ಒಂದು ಬರಬಾರ್ದು ಕಾಯಿಲೆ ಬಂದ್ಬಿಡುತ್ತೆ, ಹಾಗೇನಾಗತ್ತೆ, ಆ ಪ್ರೀತಿನೇ ದುಃಖ ಕೊಡುತ್ತೆ ಅಂತ ಅಲ್ವಾ? ಆ ಥರ ಅಂತ. ಈಗ ಐಸ್ ಕ್ರೀಮ್ ಬಗ್ಗೆ ತುಂಬಾ ಪ್ರೀತಿ ಇರುತ್ತೆ, ಗುರುಕುಲದಲ್ಲಿ ತಿನ್ನಕ್ಕೆ ಅವಕಾಶವೇ ಇರೋದಿಲ್ಲ ಐಸ್ ಕ್ರೀಮನ್ನ, ಆಗ ಪ್ರೀತಿಯಿಂದ ದುಃಖ ಬರುತ್ತೆ ಅಲ್ವಾ? ಐಸ್ ಕ್ರೀಮ್ ತಿನ್ನಕ್ಕೆ ಅವಕಾಶನೇ ಇಲ್ಲ ಅಂತ. ಹೌದಾ? ಶಬ್ದನೇ ಬರ್ತಾ ಇಲ್ಲ. ಈಗಿನಿಂದ ಬಂತು ಶಬ್ದ. ಮೌನಂ ಸಮ್ಮತಿ ಲಕ್ಷಣಂ ಅಂತ ಹೇಳ್ತಾರೆ. ಇದು ಆ ಕಡೆ ಸಮ್ಮತಿ ಲಕ್ಷಣ, ಇದು ಈ ಕಡೆ ಸಮ್ಮತಿ ಅಲ್ಲ. ಅಂದ್ರೆ ಹೌದು ಹೌದು ಐಸ್ ಕ್ರೀಮ್ ಇಲ್ಲೇ ದುಃಖ ಆಗ್ತಾ ಇದೆ ಅಂತ ಹಂಗ. ಮತ್ತೆ ಈ ಶುಕ್ರ ಈ ಸಮೂಹದ ಜೊತೆಗೆ ವೈರ ಕೊಡ್ತಾನೆ, ನೆನಪಿದ್ಯಾ ನಿಮಗೆ? ನೋಡ್ಕೊಳ್ಳಿ ಅದನ್ನ. ಶುಕ್ರ ಈಗ ಉದಾಹರಣೆಗೆ ಗುರು ಧರ್ಮ ವಿರೋಧಿಗಳ ಜೊತೆ ವೈರ ಕೊಡ್ತಾನಲ್ವಾ? ವಿಧರ್ಮೀಯರು, ಧರ್ಮ ವಿರೋಧಿಗಳು, ಅವ್ರ ಜೊತೆ ವೈರ ಬರೋ ಥರ ಮಾಡ್ತಾನಲ್ಲ ಗುರು. ಆ ಥರ ಶುಕ್ರ ಅದನ್ನು ಕೊಡ್ತಾನೆ. ಜೊತೆಯಲ್ಲಿ ಅವನಿಗೆ ಏನು ಕೊಡ್ತಾನೆ ಅಂದ್ರೆ ಸಮೂಹ, ಯಾವುದೋ ಒಂದು ಜಾತಿ ಜೊತೆಗೆ ವೈರ, ಯಾವುದೋ ಒಂದು ಗುಂಪಿನ ಜೊತೆಗೆ ವೈರ, ಒಂದು ವರ್ಗದ ಜೊತೆಗೆ, ಅಂದ್ರೆ ಹಲವಾರು ವ್ಯಕ್ತಿಗಳ ಸಮೂಹದ ಜೊತೆಗೆ ವೈರ ಕೊಡೋದು ಶುಕ್ರನ ಸ್ವಭಾವ ಅಂತ. ಸಾಲ 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 ಯಾರು? ಜೀತ ಯಾರು? ಜೀತ, ಶೀತ ಅಲ್ಲ, ಜೀತ. ಜೀತ ಅಂದ್ರೆ ಗೊತ್ತಿಲ್ವಾ? ಹಿಂದಿನ ಕಾಲದಲ್ಲಿ ಜೀತ ಅಂತ ಒಂದು ಪದ್ಧತಿ ಇತ್ತು. ಒಂದು ವ್ಯಕ್ತಿಯನ್ನೇ ಮಾರಾಟ ಮಾಡಕ್ ಬರ್ತಾ ಇತ್ತು. ಒಂದು ವ್ಯಕ್ತಿಯನ್ನೇ ಮಾರಾಟಕ್ಕಿಟ್ಟು ಮಾರಾಟ ಮಾಡ್ತಾ ಇದ್ರು, ಮನುಷ್ಯರನ್ನೇ ಮಾರಾಟ ಮಾಡ್ತಾ ಇದ್ರು. ಆ ಮಾರಾಟ ಆದವರು ಇರೋವರೆಗೂ ಅವ್ರು ಸೇವೆ ಮಾಡ್ತಾ ಇರ್ಬೇಕಾಗಿತ್ತು, ಅವ್ರು ಹೇಳಿದ ಕೆಲಸ ಮಾಡ್ಕೊಂಡು ಇರ್ಬೇಕಾಗಿತ್ತು. ಅದಕ್ಕೆ ಜೀತ ಅಂತ ಕರೀತಾರೆ. ಮತ್ತೆಲ್ಲ ಗೊತ್ತು ನಮ್ಗೆ. ಕತ್ತೆ, ನಾವು ನಿಮ್ಗೆ ಬೈತಾ ಇಲ್ಲ. ಕತ್ತೆಗೆ ಯಾರು ಕಾರಕ ಅಂತ? ಒಂಟೆ. ಮುದುಕಿಯ ಜೊತೆ ಮದುವೆ ಆಗತ್ತೆ, ಆ ಯೋಗ ಯಾರು ಕೊಡ್ತಾನೆ? ಅದೇ ತರ ಹೇಳಿದ್ದಾರೆ, ವೃದ್ಧಾಂಗನಾವಾಪ್ತಿ ಅಂತ ಹೇಳಿದ್ದಾರೆ.
ಅಂದರೆ ಮುದುಕಿ ಜೊತೆ ಮದುವೆ ಆಗತ್ತೆ ಅಂತ ಶನಿ ತುಂಬ ಆಶೀರ್ವಾದ ಮಾಡಿಬಿಟ್ರೆ ಏನಾಗತ್ತೆ ಅಂದರೆ ಮದುವೆ ಆಗತ್ತಂತೆ. ಆದರೆ ಮುದುಕಿ ಜೊತೆ ಮದುವೆ ಆಗತ್ತಂತೆ, ಹುಷಾರಾಗಿರಿ. ಇನ್ನು ನಿಷಾದರ ಜೊತೆಗೆ ವೈರ ಯಾರು ಕೊಡ್ತಾರೆ ಗೊತ್ತಾ ನಿಮಗೆ? ನಿಷಾದರ ಜೊತೆ ವೈರ, ನಿಷಾದ ಜಾತಿ ಅಂದರೆ ಬೇಡರು, ಮೀನುಗಾರರು, ಆ ಥರದ ಜಾತಿ ಅದು ನಿಷಾದರ ಅಂದರೆ. ಅವ್ರ ಜೊತೆ ವೈರ ಶುಕ್ರ ಕೊಡ್ತಾನೆ, ಶುಕ್ರ ಕೊಡ್ತಾನೆ. ನಿಧಿ ಪ್ರಾಪ್ತಿ ಯಾರು ಕೊಡ್ಬೋದು? ಶುಕ್ರ. ಹೌದಾ? ಸೇವಕರ ಕೈಯಲ್ಲಿ ಬೇಯಿಸ್ಕೊಳ್ಳೋದು, ಅಂದರೆ ಕೆಲಸಗಾರರ ಕೈಯಲ್ಲಿ ಬೇಯಿಸ್ಕೊಳ್ಳೋದು, ಹೆಂಡತಿ ಜೊತೆ ಕೈಯಲ್ಲಿ ಬೇಯಿಸ್ಕೊಳ್ಳೋದು, ಮಕ್ಕಳ ಕೈಯಲ್ಲಿ ಬೇಯಿಸ್ಕೊಳ್ಳೋದು, ಈ ಯೋಗ ಯಾರು ಕೊಡ್ತಾರೆ? ಶನಿಯಿಂದ ಹಿಡಿದಾರೆ ಅದನ್ನ. ಎಲ್ಲ ಹೇಳ್ಬಿಡ್ತೀರಪ್ಪ. ಹಲ್ಲು ದಪ್ಪ ಇದೆ, ದಪ್ಪ ಹಲ್ಲು ಯಾರಿಂದ ಬರುತ್ತೆ? ಸ್ಥೂಲ ದ್ವಿಜ. ಶನಿ ಲಕ್ಷಣ ಹೇಳ್ಬೇಕಾದ್ರೆ ಸ್ಥೂಲ ದ್ವಿಜ, ದಪ್ಪ ದಪ್ಪ ಹಲ್ಲು, ಒಂದು ಗುದ್ಲಿ ತರ ಹಲ್ಲು ಅಂತ. ಮನೆ, ಮನೆ ಮನೆ ಸಾಲ ಒಂದೊಂದು ಹೇಳಿ 9 ಯಾವ್ದಾರೊಂದು ಆಗಿರುತ್ತೆ. ಆಗಿದ್ರೆ ಒಂದ್ ಕಡೆಯಿಂದ ಹೇಳ್ತಾ ಬಂದ್ರೆ ಯಾವ್ದಾರೊಂದು ಸಿಗುತ್ತೆ ನಿಮ್ಗೆ. ಶುಕ್ರ ಶುಕ್ರ ಶುಕ್ರನಿಂದ ಮನೆಯನ್ನು ಚಿಂತನೆ ಮಾಡಬೇಕು. ಶುಕ್ರ. ಇನ್ನು ಅಮಲು, ಅಮಲು ಕೇಳಿದಿರಲ್ವಾ? ಅಮಲು ಬರೋ ಪೇಯಗಳಿರುತ್ತೆ, ಕುಡಿದಾಗ ತೂಗಾಡೋ ಥರ ಆಗುತ್ತೆ, ನಿಯಂತ್ರಣ ತಪ್ಪೋಗುತ್ತೆ. ಕೇಳಿದಿರಲ್ಲ? ಮದ್ಯ ಅಂತ ಇದೆಲ್ಲ, ಸುರೆ, ಮದ್ಯ. ಯಾರು ಕಾರಕ ಇದಕ್ಕೆ? ಪಾಪ ಶನಿ ಮೇಲೆ ಏನು ಬೇಜಾರು ನಿಮ್ಗೆ ಅಂತ. ಎಲ್ಲ ಅವನ ಮೇಲೆ ಯಾಕೆ ಹೇಳಿದ್ನಿ ಆ ಥರ ನೀವು? ಶನಿ ಅಲ್ಲ, ಶುಕ್ರನೇ. ಶುಕ್ರನೇ ಮದಂ ಅಂತ ಹೇಳ್ತಾರೆ. ಮದಂ ಅಂದ್ರೆ ಅಮಲು, ಅಮಲಿಗೆ ಕಾರಕತ್ವ ಶುಕ್ರನಿಗಿದೆ. ಕೇಳ್ತಾ ಇದೆಯಾ? ವಿಲಾಸ ಅನ್ನೋ ಶಬ್ದ ಕೇಳಿದ್ದೀರಾ ನೀವು? ವಿಲಾಸ ಅನ್ನೋ ಶಬ್ದ ಕೇಳಿದ್ದೀರಾ? ವಿಲಾಸ ಅಂದ್ರೆ ಏನು? ವಿಲಾಸ ಅಂದ್ರೆ ಏನು? ವಿಲಾಸ ಶಬ್ದಕ್ಕೆ ಈಗ ಬೇರೆ ಬೇರೆ ತರ ಅರ್ಥ ಇದೆ. ವಿಲಾಸಿ ಜೀವನ ಅಂದ್ರೆ ಎಲ್ಲ ಐಷಾರಾಮದ ಜೀವನ, ತುಂಬಾ ಸುಖ ಭೋಗದ ಉಪಕರಣಗಳಲ್ಲಿ ಇಟ್ಕೊಂಡಿರೋ ಜೀವನವನ್ನು ಆ ಥರ ಕರೀತಾರೆ ಈಗ ವಿಲಾಸ. ವಿಲಾಸ ಅಂತಂದ್ರೆ ಸಂಸ್ಕೃತದಲ್ಲಿ ವಿಲಾಸ ಅಂದ್ರೆ ಸ್ತ್ರೀಯರ ಹಾವಭಾವಗಳು, ಅಂದ್ರೆ ವಿಲಾಸ ಸೂಚಕವಾದ ಸ್ತ್ರೀಯರ ಹಾವಭಾವಗಳು ಅಂತ. ಭಾವ ಸೂಚಕವಾದ ಸ್ತ್ರೀಯರ ಹಾವಭಾವಗಳು ಅಂತ. ಅವ್ರಿಗೇನೋ ಒಂದು ಮಮತೆ ಇದೆ ಅಥವಾ ಪ್ರೀತಿ ಇದೆ, ಏನೋ ಇದನ್ನು ಗೊತ್ತಾಗತ್ತೆ, ಅವ್ರ ಹಾವಭಾವದಲ್ಲಿ ಗೊತ್ತಾಗತ್ತೆ ಅಂತ. ಅದನ್ನು ವಿಲಾಸ ಅಂತ ಕರೀತಾರೆ. ಇದಕ್ಕೆ ಯಾರು ಕಾರಕ ಅಂತ ನಾವು ಕೇಳೋದಿಲ್ಲ, ನೀವು ಹೇಳ್ಬಿಡ್ತೀರಿ ಮೊದಲೇ, ಗೊತ್ತು ನಿಮ್ಗೆ. ಇದಕ್ಕೆ ಶನಿ ಕಾರಕ ಅಲ್ವಾ? ಯಾರು ಹೂ ಅಂದ್ರಿ? ಯಾರದು? ಯಾರು ಹೂ ಅಂತಿದ್ದೀರಿ? ನಮ್ಗಿಲ್ಲಿ ಇದ್ರಲ್ಲಿ ಸಿಗುತ್ತೆ, ಇದಾಗೂ ಪೂರ್ತಿ ಇದು ಇಲ್ಲಿ ಸಿಗತ್ತಲ್ಲ, ಆಮೇಲೆ ನೋಡ್ತೀವಿ ಅದರಲ್ಲಿ ಯಾರು ಅಂತ. ಹೂ ಅಂದಿದ್ದು ಯಾರದು? ಆಯ್ತು. ಇದೆಲ್ಲ ಕಾರಕತ್ವ. ಇನ್ನಷ್ಟು ವಿಷಯಗಳಿದೆ, ಕಾರಕತ್ವ ತುಂಬ ಇದೆ. ಮುಂದಕ್ಕೆ ಅದನ್ನು ನಿಧಾನವಾಗಿ ಆ ಕಾರಕತ್ವವನ್ನು ನೋಡೋಣ. ಅದನ್ನು ಮುಂದಕ್ಕೆ ಅವಲೋಕನ ಮುಂದುವರಿಸೋಣ. ಕಳೆದ ಸಾರಿ ಒಂದು ಪ್ರಸ್ತಾಪ ಮಾಡಿದ್ವು, ಈ ಸತಿ ಒಂದು ಚೂರು ಮಾತಾಡಿ ಅದನ್ನು ನಿಲ್ಲಿಸ್ತೀವಿ. ಅದನ್ನು ಈ ಗ್ರಹಗಳು ಯಾವ್ಯಾವ್ದು ಕಾರಕರು ಅಂತ ಹೇಳಿ ಆಯಿತು ಅಲ್ವಾ? ಅದು ಒಳ್ಳೆದ ಕೆಟ್ಟದ ಗೊತ್ತಾಗದೆ ಹಾಗೆ ಅನ್ನೋ ಪ್ರಶ್ನೆ ಕೇಳಿದ್ವು ಅಲ್ವಾ ಕಳೆದ ಸರ್ತಿ? ಗೊತ್ತಾಯ್ತಾ? ನೆನಪಾಯ್ತಾ ಕಳೆದ ಸರ್ತಿ ಹೇಳಿದ್ದು? ಈಗ ಸೂರ್ಯನಿಂದ ಅಧಿಕಾರ ಅದು ಬರುತ್ತೋ ಇಲ್ಲೊಂದು ಗೊತ್ತಾಗದೆ. ರಾಜ್ಯ ಸೂರ್ಯನಿಂದ ಅಂತ ಆಯ್ತಲ್ವಾ, ಬರುತ್ತೋ ಇಲ್ಲ ಗೊತ್ತಾಗದಾಗೆ. ಅಂದ್ರೆ ಒಂದೊಂದು ಗ್ರಹ ಈಗ ಆಯುಸ್ಸನ್ನು ಶನಿ ಕೊಡ್ತಾನೆ, ಆಯುಸ್ಸು ಹೆಚ್ಚಿದೆಯೋ ಕಡಿಮೆ ಇದೆಯೋ ಅಂತ ಗೊತ್ತಾಗುತ್ತೆ ಈಗ ನಮ್ಗೆ, ಆ ತರಹ ಅಂತ. ಈ ಒಂದು ಗ್ರಹ ಯಾವ್ಯಾವ್ದಂತ ಹೇಳಿ ಆಯ್ತು, ಅದು ಬರುತ್ತೋ ಬರಲ್ವೋ, ಒಳ್ಳೇದಾಗತ್ತೋ ಒಳ್ಳೇದಾಗಲ್ವೋ, ಚೆನ್ನಾಗಿರುತ್ತೋ ಚೆನ್ನಾಗಿರಲ್ವೋ ಗೊತ್ತಾಗೋದು ಹೇಗೆ ಅನ್ನೋ ಪ್ರಶ್ನೆ ಕೇಳಿದ್ವು ಅಲ್ವಾ ಕಳೆದ ಸರ್ತಿ?
ನೀವು ಉತ್ತರ ಹೇಳಿದ್ರಿ ಅಲ್ವ ಅದಕ್ಕೆ? ಏನು ಉತ್ತರ ಹೇಳಿದ್ರಿ? ನಿಂತ್ಕೊಂಡು ಹೇಳಿ, ಯಾರು ಒಬ್ಬೊಬ್ರು ನಿಂತ್ಕೊಂಡು ಹೇಳಿ, ಸುಲಭ ಆಗುತ್ತೆ. ಕೇಳಿಸಲ್ಲ ನನಗಿಲ್ಲಿ, ಯಾರು ಅಂತಲೂ ಗೊತ್ತಾಗಲ್ಲ. ನಿಂತ್ಕೊಂಡು ಜೋರಾಗಿ ಹೇಳಿ. ಉತ್ತರ ಎಷ್ಟು ಸರಳ ಇದಕ್ಕೆ ಅಂದ್ರೆ, ಆ ಗ್ರಹ ಚೆನ್ನಾಗಿದ್ರೆ ಚೆನ್ನಾಗಿರುತ್ತೆ, ಇದು ಅದು ಚೆನ್ನಾಗಿಲ್ಲದ್ರೆ ಚೆನ್ನಾಗಿರಲ್ಲ ಅಂತ ಅಲ್ವಾ? ಕೊಡುವನ್ ಪರಿಸ್ಥಿತಿ ಚೆನ್ನಾಗಿದ್ರೆ ಕೊಡ್ತಾನೆ, ಅವನ ಪರಿಸ್ಥಿತಿ ಚೆನ್ನಾಗಿದ್ರೆ ಏನು ಕೊಡ್ತಾನೆ ಪಾಪ ಅವನು? ನಮ್ಮ ಹತ್ರ 100 ರೂಪಾಯಿ ಇದ್ರೆ 50 ರೂಪಾಯಿ ಕೊಡ್ಬೋದು ನಾವು. ನಮ್ಮ ಹತ್ರ ಏನು ಇಲ್ಲದ ನಾವು ಮೊದಲು ದಿವಾಳಿ ಆಗಿದ್ರೆ ಏನು ಕೊಡ್ತೀವಪ್ಪ ನಾವು? ಕೊಡಕ್ಕಾಗತ್ತಾ ನಮ್ಗೆ? ಹಾಗೆ ಆ ಗ್ರಹಕ್ಕೆ ಶಕ್ತಿ ಇದ್ರೆ ಆ ಗ್ರಹ ತನಗೆ ಹೇಳಿದ ಫಲಗಳನ್ನು ತುಂಬಾ ಚೆನ್ನಾಗಿ ಕೊಡುತ್ತೆ ಅಂತ. ಆ ಗ್ರಹಕ್ಕೆ ಶಕ್ತಿ ಕಡಿಮೆ ಆದ್ರೆ ಅವಾಗ ಆ ಅಂಶ ಕಡಿಮೆ ಆಗುತ್ತೆ ಜೀವನದಲ್ಲಿ, ಆ ಅಂಶ ಹಾಳಾಗತ್ತೆ, ಆ ಥರ ಆಗತ್ತೆ ಅಂತ ಅಲ್ವಾ? ತುಂಬಾ ಕಾರ್ಯಕತ್ವಗಳು ಹೇಳಿದೀವಲ್ಲ ನಾವೀಗ. ಆ ಕಾರ್ಯಕತ್ವ ಎಲ್ಲ ಫಲಿಸ್ಬೇಕು ಅಂದ್ರೆ, ಉದಾಹರಣೆಗೆ ವಾತ ಚೆನ್ನಾಗಿರ್ಬೇಕು ಅಂದ್ರೆ ಏನು ಹೇಳಿ? ಶನಿ ಬಂದು ಮುಸ್ಕಿದಾನಲ್ಲ, ಅದಕ್ಕೆ ನಿಮ್ಗೆ ಹೇಳಿ ಉತ್ತರ ಹೇಳಕ್ ಆಗ್ತಾರ? ನಿಧಾನ ಮಾಡ್ತಾ ಇದ್ದೀನಿ, ಎಲ್ಲ ಹೇಳ್ತಾ ಇದ್ದೀರಿ, ತಮಸ್ಸು ಕವಿದಿದೆ, ಹಂಗಾಗಿದ್ಯಾ? ಶನಿ ಚೆನ್ನಾಗಿದ್ರೆ ವಾತ ಚೆನ್ನಾಗಿರುತ್ತೆ ನಮ್ಮ ದೇಹದಲ್ಲಿ, ಗುರು ಚೆನ್ನಾಗಿದ್ರೆ ನಮ್ಮ ದೇಹದಲ್ಲಿ ಕಫ ಚೆನ್ನಾಗಿರುತ್ತೆ, ರವಿ ಚೆನ್ನಾಗಿದ್ರೆ ನಮ್ಮ ದೇಹದಲ್ಲಿ ಪಿತ್ತ ಚೆನ್ನಾಗಿರುತ್ತೆ, ರವಿ ಚೆನ್ನಾಗಿದ್ರೆ ನಮ್ಮ ದೇಹದಲ್ಲಿ ಅಸ್ಥಿ ಚೆನ್ನಾಗಿರುತ್ತೆ, ಬುಧ ಚೆನ್ನಾಗಿದ್ರೆ ನಮ್ಮ ದೇಹದಲ್ಲಿ ಚರ್ಮ ಚೆನ್ನಾಗಿರುತ್ತೆ, ಆಮೇಲೆ ಶನಿ ಚೆನ್ನಾಗಿದ್ರೆ ನಮ್ಮ ದೇಹದಲ್ಲಿ ಸ್ನಾಯು ಚೆನ್ನಾಗಿರುತ್ತೆ ಅಲ್ವಾ? ಸ್ನಾಯು ವೇದನೆ ಇದೆ, ಸ್ನಾಯುಗಳಲ್ಲಿ ಕಷ್ಟ ಇದೆ ಅಂದ್ರೆ ಅದಕ್ಕೆ ಅರ್ಥ ಏನು? ಒಬ್ಬನ ಸ್ನಾಯು ಚೆನ್ನಾಗಿಲ್ಲ ಅಂದ್ರೆ ಶನಿ ಚೆನ್ನಾಗಿಲ್ಲ, ಮನಸ್ಸಿ ಬಂತ. ಒಬ್ಬನಿಗೆ ಮನೆ ಚೆನ್ನಾಗಿಲ್ಲ ಅಂದ್ರೆ, ಅವನ ಮನೆ ಚೆನ್ನಾಗಿಲ್ಲ ಅಂದ್ರೆ ಏನರ್ಥ ಅದಕ್ಕೆ? ಶುಕ್ರ ಚೆನ್ನಾಗಿಲ್ಲ, ಶುಕ್ರ ಅನುಕೂಲ ಇಲ್ಲ. ಒಬ್ಬನಿಗೆ ಮದುವೆನೂ ಆಗ್ತಾ ಇಲ್ಲ ಅಂದ್ರೆ ಏನರ್ಥ ಅದಕ್ಕೆ? ಶುಕ್ರ ಚೆನ್ನಾಗಿಲ್ಲ. ಒಬ್ಬನಿಗೆ ಮಕ್ಕಳಾಗ್ತಾ ಇಲ್ಲ ಅಂದ್ರೆ ಏನರ್ಥ ಅದಕ್ಕೆ? ಗುರು ಚೆನ್ನಾಗಿಲ್ಲ. ಸರಿ, ಒಬ್ರಿಗೆ ಆಳು ಕಾಳುಗಳು ಸಿಗೋದಿಲ್ಲ ಕೆಲಸಕ್ಕೆ, ಏನ್ ಮಾಡಿದ್ರುನಪ್ಪ, ಎಷ್ಟು ಪ್ರಯತ್ನ ಪಟ್ರು ಬಂದ್ರು ನಿಲ್ಲಲ್ಲ, ಸರಿ ಹೇಳಿದ್ ಕೇಳಲ್ಲ, ಏನರ್ಥ ಅದಕ್ಕೆ? ಶನಿ ಚೆನ್ನಾಗಿಲ್ಲ. ಒಬ್ಬನಿಗೆ ವಿದ್ಯೆ ಹತ್ತುತ್ತಾ ಇಲ್ಲ, ಏನರ್ಥ ಅದಕ್ಕೆ? ಒಬ್ಬನಿಗೆ ತುಂಬಾ ಶೀತ ಆಗ್ತಿರುತ್ತೆ, ಪದೇ ಪದೇ ಶೀತ ಆಗ್ತಿರುತ್ತೆ, ಏನರ್ಥ ಅದಕ್ಕೆ? ಚಂದ್ರನ್ ಏನೋ ಸಮಸ್ಯೆ ಇದೆ ಅಂತ ಅರ್ಥ ಅದಕ್ಕೆ ಅಂತ ಅಲ್ವಾ? ಈ ತರ ಅದನ್ನ ವಿಶ್ಲೇಷಣೆ ಮಾಡಕ್ಕೆ ಇರೋಂಥದ್ದು ಅಂತ. ಆ ಗ್ರಹಗಳು ಚೆನ್ನಾಗಿದ್ರೆ ಆ ಫಲಗಳು ಚೆನ್ನಾಗಿರುತ್ತೆ, ಆ ಗ್ರಹಗಳು ಚೆನ್ನಾಗಿಲ್ಲದೆ ಇದ್ರೆ ಆ ಫಲಗಳು ಚೆನ್ನಾಗಿರೋದಿಲ್ಲ ಅಂತ. ಗ್ರಹಗಳು ಚೆನ್ನಾಗಿದೆಯಲ್ಲ ಅಂತ ಗೊತ್ತಾಗೋದಾಗಿ ಮುಂದಿನ ಪ್ರಶ್ನೆ ಏನಂದ್ರೆ, ಗ್ರಹಗಳು ಅವ್ರಿಗೆ ಶಕ್ತಿ ಇದೆ, ಶಕ್ತಿ ಇಲ್ಲ, ಅವರು ಸ್ವಸ್ಥ ಅಥವಾ ದುಸ್ಥ, ಈ 2 ಶಬ್ದ ಬಳಸ್ತಾರೆ ತುಂಬಾ. ಸ್ವಸ್ಥ, ದುಸ್ಥ. ಸ್ವಸ್ಥ ಅಂದ್ರೆ ಚೆನ್ನಾಗಿದ್ದಾನೆ ಅಂತ ಆ ಗ್ರಹ, ದುಸ್ಥ ಅಂದ್ರೆ ಪರಿಸ್ಥಿತಿ ಸರಿ ಇಲ್ಲ ಅವ್ರದ್ದು, ಮೈ ಸರಿ ಇಲ್ಲ, ಮನಸ್ಸು ಸರಿ ಇಲ್ಲ ಅಂತ ಅರ್ಥ ಅದಕ್ಕೆ. ಆ ಗ್ರಹಕ್ಕೆ ಏನೋ ಆಗಿದೆ ಅಂತ. ಇದು ಹೆಂಗ್ ಗೊತ್ತಾಗತ್ತೆ ನಮ್ಗೆ? ಹೇಳ್ತೀರಾ? ಎಲ್ಲೋ ಇರೋ ಗ್ರಹಪ್ಪ, ಅವನು ಹೇಗಿದ್ದಾನೆ ಅಂತ ನಮ್ಗೆ ಹೆಂಗ್ ಗೊತ್ತಾಗೋದು? ತುಂಬಾ ಮುಖ್ಯ ಆಗುತ್ತೆ ನೋಡಿ. ಈಗ ಇದು ಜೀವನದ ಎಲ್ಲ ವಿಷಯಗಳು ಈ 7 ಗ್ರಹ ಅಥವಾ 9 ಗ್ರಹದಿಂದ ನಿರೂಪಿತ ಆಗ್ಬಿಡುತ್ತೆ. ಪ್ರತಿಯೊಂದು ವಿಷಯನೂ ಕೂಡ ಈ ಗ್ರಹಗಳಿಂದ ತೀರ್ಮಾನ ಆಗ್ಬಿಡುತ್ತೆ. ಆದ್ರೆ ತೀರ್ಮಾನ ಆಗಬೇಕಾದ್ರೆ ಅವ್ರು ಚೆನ್ನಾಗಿದ್ರೆ ಇದೆ, ಚೆನ್ನಾಗಿಲ್ಲ ಅಂದ್ರೆ ಇಲ್ಲ. ಈ ಚೆನ್ನಾಗಿರೋದು ಚೆನ್ನಾಗಿಲ್ಲ ಅಂತ ತಿಳ್ಕೊಳ್ಳೋದು ಹೇಗೆ? ನಿಂತ್ಕೊಂಡು ಹೇಳ್ತೀರಾ? ಯಾರಿಗೆ ಹೇಳಕ್ ಬರುತ್ತೆ ನಿಂತ್ಕೊಂಡು ಹೇಳಿ, ಅದನ್ನ ಜೋರಾಗಿ ಹೇಳಿ. ಜಾತಕದಲ್ಲಿ ಹೇಗಿದೆ ಅಂತ ಅನ್ನೋದ್ರ ಮೇಲೆ ತೀರ್ಮಾನ ಆಗತ್ತೆ ಅಂತನಾ? ಅದು ಮುಂದಿನ ವಿಷಯ ಆಯ್ತು. ಅದು ಇರೋದೆಲ್ಲಿ? ಜಾತಕದಲ್ಲ, ಆಕಾಶದಲ್ಲ, ಎಲ್ಲಿರೋದು ಗ್ರಹ? ಗ್ರಹ ಎಲ್ಲಿದೆ? ಜಾತಕದಲ್ಲಿದೆಯಾ, ಆಕಾಶದಲ್ಲಿದೆಯಾ ಗ್ರಹ? ಅಲ್ಲೇ ಹೇಳ್ಬೇಕು ನೀನು ಅಂತ. ಆಕಾಶದಲ್ಲಿ ಕೂತ್ಕೋ, ಪರವಾಗಿಲ್ಲ. ಆಕಾಶದಲ್ಲಿ ಎಲ್ಲಿದೆ ಗ್ರಹ ಅನ್ನೋದ್ರ ಮೇಲೆ ಆ ಗ್ರಹ ಚೆನ್ನಾಗಿದೆಯೋ ಇಲ್ವೋ ಅನ್ನೋದು ತೀರ್ಮಾನ ಆಗುತ್ತೆ. ಆ ಗ್ರಹಕ್ಕೆ ಶಕ್ತಿ ಇದೆಯೋ ಇಲ್ವೋ ಅನ್ನೋದು ಆಕಾಶದಲ್ಲಿ ಎಲ್ಲಿದೆ
ಅನ್ನೋದ್ರ ಮೇಲೆ ತೀರ್ಮಾನ ಆಗುತ್ತೆ. ಆಕಾಶದಲ್ಲಿ ಯಾವುದೋ ಕೆಲವು ಭಾಗಕ್ಕೆ ಬಂದಾಗ ಗ್ರಹಕ್ಕೆ ಶಕ್ತಿ ಜಾಸ್ತಿ ಆಗುತ್ತೆ, ಇನ್ಯಾವುದೋ ಕೆಲವು ಭಾಗದಲ್ಲಿ ಸಂಚಾರ ಮಾಡಬೇಕಾದ್ರೆ ಶಕ್ತಿ ಹ್ರಾಸ ಆಗುತ್ತೆ, ಶಕ್ತಿ ಕಡಿಮೆ ಆಗುತ್ತೆ. ಗೊತ್ತಿದೆ ನಿಮಗೆ, ನಾವು ಹಿಂದೆ ಹೇಳಿದ್ದೀವಿ, ನಿಮ್ಮ ಮನಸ್ಸಿಗೆ ಬಂದಿದೆ. ಈಗ ನಿಮಗೆ ಏನೋ ಸ್ವಲ್ಪ ಮರ್ತೋಗಿದ್ಯೋ ಹೇಳೋಕ್ಕೆ ಗೊತ್ತಾಗ್ತಿಲ್ಲ, ಏನೊಂದು ಆಗ್ತಾ ಇದೆ. ಆದರೆ ಖಗೋಳದಲ್ಲಿ ಯಾವ ಭಾಗದಲ್ಲಿದೆ ಆ ಗ್ರಹ ಅನ್ನೋದ್ರ ಮೇಲೆ ತೀರ್ಮಾನ ಆಗುತ್ತೆ ಆ ಗ್ರಹದ ಶಕ್ತಿ ನಿಶಕ್ತಿ. ಹೇಗಿದನ್ನು ನಿರೂಪಣೆ ಮಾಡ್ತೀರಿ? ಏನು ಸ್ಥಾನಬಲ? ಸ್ಥಾನಬಲ ಅಂದ್ಯಾ? ಅದೇ ಅದು ನಾವು ಹೇಳಿದ್ದನ್ನು ನೀನು ಜ್ಯೋತಿಷದ ಶಬ್ದದಲ್ಲಿ ಹೇಳಿದೆ ಅಷ್ಟೆ. ಸ್ಥಾನ ಅಂದ್ರೆ ಏನು? ನಿಂತ ಜಾಗ ಅಂತ. ಸ್ಥಾನ ಅಂದ್ರೆ ಅದೇನೆ. ಷ್ಠಾ ಧಾತುವಿಗೆ ಗತಿ ನಿವೃತ್ತಿ, ನಿಲ್ಲೋದು ಅಂತ ಅರ್ಥ. ಅದಕ್ಕೆ ಷ್ಠಾ ಧಾತುವಿಗೆ ಸ್ಥಾನ ಅಂದ್ರೆ ನಿಂತ ಜಾಗ ಅಂತ. ಆ ನಿಂತ ಜಾಗದ ಮೇಲೆ ಗ್ರಹದ ಬಲ ಮತ್ತು ದೌರ್ಬಲ್ಯ ತೀರ್ಮಾನ ಆಗುತ್ತೆ. ಆದರೆ ನಿಂತ ಜಾಗ ಅಂದ್ರೆ ಈ ಆಕಾಶದಲ್ಲಿ ಯಾವ ಜಾಗ ಅಂತ ಹೆಂಗಪ್ಪ ಹೇಳೋದು? ಈ ಆಕಾಶಕ್ಕೆ ತುದಿ ಮೊದಲಿಲ್ಲ ಅಲ್ವಾ? ತುಂಬ ವಿಶಾಲವಾಗಿದೆ ಆಕಾಶ ಅದು. ಆಗ ಅದು ಎಲ್ಲಿ ಹೋಯ್ತು ಎಲ್ಲಿ ಬಂತು ಅಂತ ಗೊತ್ತಾಗದವ್ರು ಹೇಗೆ? ಆಕಾಶದಲ್ಲಿ ಒಂದು ರಾಶಿ ನಕ್ಷತ್ರಗಳು ನೋಡಿದ್ರೆ ಅಲ್ಲಿ ಆಕಾಶದಲ್ಲಿ, ಆಯ್ತಾ, ಅದು ಎಲ್ಲಿ ಹೋಯ್ತೋ ಎಲ್ಲಿ ಬಂತೋ ಎಲ್ಲಿ ಬಂದ್ರೆ ಏನಂತ ಗೊತ್ತಾಗದವ್ರು ಹೇಗಪ್ಪ? ಆಕಾಶದಲ್ಲಿ ನೀವೇನಾದ್ರು ಅದಕ್ಕೆ ಬೇಲಿ ಹಾಕಕ್ಕೆ ಬರುತ್ತೆ? ಆಕಾಶಕ್ಕೆ ನೀವು ಪ್ರಾಕಾರ ಕಟ್ಟಕ್ಕೆ ಬರುತ್ತೆ? ನಿಮ್ಮ ಮನೆಗೆ ನೀವು ಪಾಗಾರ ಕಟ್ಟಿರ್ತಿರಲ್ವ, ಪ್ರಾಕಾರ ಕಟ್ಟಿರ್ತಿರಲ್ವ, ಆ ಥರ ಆವರಣ ಕಟ್ಟಕ್ಕೆ ಬರುತ್ತೆ ಅದಕ್ಕೆ ಆಕಾಶದಲ್ಲಿ? ಏನು ನೀವು ಗೆರೆ ಎಳೆಯಕ್ಕೆ ಬರುತ್ತಾ? ಮತ್ತೆ ಹೆಂಗೆ ಗೊತ್ತಾಗುತ್ತೆ ಅದು ಎಲ್ಲಿದೆ ಎಲ್ಲಿಲ್ಲ? ಅದು ಹೆಂಗೆ ನೀವು ಗುರುತಿಸ್ತೀರಿ? ಹಾಗೆ ನೀವು ಅದನ್ನ ನಕ್ಷತ್ರಗಳ ಮೂಲಕ ಗುರುತಿಸ್ತೀರಾ? ನಕ್ಷತ್ರದ ಮೂಲಕ ಗುರುತಿಸೋದು ಹೇಗೆ? ಈ ನಕ್ಷತ್ರದ ಪಕ್ಕದಲ್ಲಿದ್ದೆ, ಈ ನಕ್ಷತ್ರದ ಪಕ್ಕದಲ್ಲಿ ಇಲ್ಲ ಅಂತನಾ? ಕೇಳ್ತಾ ಇದೆಯಾ ಮಕ್ಕಳೇ? ನಿಮ್ಗೆ ಕೇಳ್ತಾ ಇದೆಯಾ? ಅದಕ್ಕೆ ಏನ್ ಮಾಡಿದ್ರು ಅಂದ್ರೆ, ಈ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಬೇಕು ಅನ್ನೋ ಕಾರಣಕ್ಕೇನೆ ಆಕಾಶವನ್ನ 12 ಭಾಗವಾಗಿ ವಿಂಗಡಿಸಿದ್ರು. ಬೌದ್ಧಿಕವಾಗಿ, ಕಾಲ್ಪನಿಕವಾಗಿ. ಆಕಾಶವನ್ನ ಕಲ್ಪನೆ ಅಂತ ಹೇಳೋಕ್ಕಾಗಲ್ಲ, ಅದಕ್ಕೆ ಅರ್ಥ ಇದೆ, ಅದಕ್ಕೆ ಔಚಿತ್ಯ ಇದೆ. ಅದನ್ನ ಮಾನಸವಾಗಿ ವಿಭಾಗ ಮಾಡಿದ್ದಾರೆ ಆಕಾಶವನ್ನು. 12 ಭಾಗ ಮಾಡಿದ್ದಾರೆ ಆಕಾಶವನ್ನ. ಈ ಭೂಮಿಯಿಂದ ಎಷ್ಟು ಆಕಾಶ ಕಾಣಿಸುತ್ತೋ ಅಷ್ಟು ಆಕಾಶವನ್ನ, ಪೂರ್ತಿ ಆಕಾಶವನ್ನ 12 ಪಾಲು ಮಾಡಿದ್ದಾರೆ. ಹೇಗೆ ಈಗ ಒಂದು ತಾಯಿಗೆ 12 ಮಕ್ಕಳಿದ್ರೆ ಆಸ್ತಿನ 12 ಪಾಲು ಮಾಡೋದಿಲ್ವಾ? ಮಧ್ಯೆ ಎಲ್ಲ ಗಡಿ ಹಾಕಿ ಪಾಲು ಮಾಡೋದಿಲ್ವಾ? ಆ ತರಹ ಆಕಾಶವನ್ನ 12 ಪಾಲು ಮಾಡಿದ್ದಾರೆ. ಆ 12 ಪಾಲಿಗೆ ಏನು ಹೆಸರು? 12 ರಾಶಿಗಳು ಅಂತ. ರಾಶಿ ಅಂತ ಯಾಕೆ ಕರೀತಾರೆ ಇದನ್ನ? ಏನ್ ಗುಡ್ಡೆ ಹಾಕಿದ್ದಾರೆ ಅಲ್ಲಿ? ಜೋರಾಗಿ ಹೇಳ್ಬೇಕು. ನೀವು ಹೇಳಿದ್ ಬೆಂಗಳೂರಿಗೆ ಕೇಳ್ಬೇಕು ಬೇಡವಾ? ನೀವು ಗೋಕರ್ಣದಲ್ಲಿ ಹೇಳಿದ್ದ, ನೀವು ಎಷ್ಟು ಮೆತ್ತ ಹೇಳಿದ್ರೆ ಹೆಂಗೆ ಕೇಳಿಸದ್ ನಮಗೆ? ರಾಶಿ ಅಂದ್ರೆ ಆ ಭಾಗ ಮಾಡಕ್ ಹೆಂಗ್ ಬರುತ್ತೆ? 12 ಭಾಗ ಮಾಡಕ್ ಹೆಂಗ್ ಬರುತ್ತೆ? ಹೆಂಗ್ ಭಾಗ ಮಾಡ್ಬೋದು ಅಂದ್ರೆ ನಕ್ಷತ್ರಗಳ ಮೂಲಕ ಭಾಗ ಮಾಡಿರೋದು. ನಕ್ಷತ್ರಗಳನ್ನ ಗುರುತಿಸಿದ್ದಾರೆ. ಅಶ್ವಿನಿ, ಭರಣಿ, ಕೃತಿಕಾ, ರೋಹಿಣಿ ಅನ್ನೋ ಥರ 27 ನಕ್ಷತ್ರಗಳನ್ನ ಗುರುತಿಸಿದ್ದಾರೆ. ನಕ್ಷತ್ರಗಳು ನಕ್ಷತ್ರ ಪುಂಜಗಳು, ಒಂದು ನಕ್ಷತ್ರ ಅಲ್ಲ. ಅಶ್ವಿನಿ ಅಂದ್ರೆ ಹಲವಾರು ನಕ್ಷತ್ರ ಇದೆ ಅದರಲ್ಲಿ. ಕೃತಿಕಾ ಅಂದ್ರೆ 6 ನಕ್ಷತ್ರಗಳ ಗುಂಪಿದೆ ಅದರಲ್ಲಿ. ಹಾಗೆ ಅವೆಲ್ಲ ನಕ್ಷತ್ರ ಪುಂಜಗಳು, ನಕ್ಷತ್ರಗಳ ಸಮೂಹ, ರಾಶಿ ಅಂತ. ರಾಶಿ ಅಂತ ಕರೆದ್ರು ಅಂತ. ಅಂದ್ರೆ ಇಂತಿಂತ ನಕ್ಷತ್ರ ಇರುವಂತ ಆಕಾಶದ ಭಾಗ. ಅಶ್ವಿನಿ, ಭರಣಿ, ಕೃತಿಕಾ ಇರುವಂತ ಆಕಾಶದ ಭಾಗಕ್ಕೆ ಏನ್ ಹೆಸರು? ಮೇಷ ಅಂತ ಹೆಸರು. ರೇವತಿ ನಕ್ಷತ್ರ ಇರೋ ಆಕಾಶದ ಭಾಗಕ್ಕೆ ಏನ್ ಹೆಸರು? ಮೀನ ಅಂತ ಹೆಸರು ಕೊಟ್ರು. ಯಾವ್ದನ್ನೋ ಮೇಷ ಅಂತ ಕರೆದ್ರು, ಯಾವ್ದನ್ನೋ ವೃಷಭ ಅಂತ ಕರೆದ್ರು, ಯಾವ್ದನ್ನೋ ಕರ್ಕ ಅಂತ ಕರೆದ್ರು, ಯಾವ್ದನ್ನೋ ಮಕರ ಅಂತ ಕರೆದ್ರು, ಯಾವ್ದನ್ನೋ ಮೀನ ಅಂತ ಕರೆದ್ರು. ಈ ಒಂದೊಂದು ಹೆಸರಿಟ್ಟು ಕರೆದಿದ್ದಾರೆ. ಇವೆಲ್ಲ ಏನಂದ್ರೆ ಆಕಾಶವನ್ನ ಭಾಗ ಮಾಡಲಾಗಿ ಒಂದೊಂದು ಭಾಗಕ್ಕೆ ಇರ್ತಕ್ಕಂಥ, ಒಂದೊಂದು ಭಾಗಕ್ಕೆ ನಮ್ಮ ಪೂರ್ವಿಕರು ಕೊಟ್ಟಂತ ಹೆಸರುಗಳು. ಪ್ರಪಂಚವೇ ಒಪ್ಪಿದೆ ಅದನ್ನ. ಬೇರೆ ಬೇರೆ ದೇಶಗಳು ಕೂಡ ಅಲ್ಲಿ ಸಂಸ್ಕೃತಿ ಇದೇ ಹೆಸರನ್ನ ಹೇಳ್ತಾ ಇದೆ. ಬಹುತೇಕ ಚೂರು ವ್ಯತ್ಯಾಸ ಇದೆ, ಅಲ್ಲಿ ಬಹುತೇಕ ಇದೇ ಹೆಸರನ್ನ ಹೇಳ್ತಾ ಇದೆ. ಇಲ್ಲಿಂದ ಹೋಗಿರೋದು ಅದೆಲ್ಲವೂ ಕೂಡ ಅಂತ. ಹಾಗಾಗಿ ಈ 12 ರಾಶಿಗಳು ಅಂದ್ರೆ
ಆ ನಕ್ಷತ್ರ ಪುಂಜಗಳು ಅದಿರ್ತಕ್ಕಂಥ ಆಕಾಶದ ಪ್ರದೇಶಗಳು ಅಂತ. ಈಗ ಪ್ರಶ್ನೆ ಕೇಳೋದು ನಾವು, ಯಾಕಪ್ಪ ಮೀನ ಅಂತ ಕರೆಯೋದು? ಆಕಾಶದಲ್ಲಿ ಎಲ್ಲಿ ಮೀನ ಇರುತ್ತೆ ಅಲ್ವಾ? ನೀರಲ್ಲಿ ಮೀನ ಇರುತ್ತೆ, ಆಕಾಶದಲ್ಲಿ ಮೀನ ಇರುತ್ತಾ? ಧನು ಆಕಾಶದಲ್ಲಿ ಯಾಕೆ ಧನು ಇರುತ್ತೆ? ಈಗಿನ ಕಾಲದಲ್ಲಿ ಭೂಮಿಲಿ ಧನು ಇರೋದೇ ಕಷ್ಟ ಆಗಿದೆ ಅಲ್ವಾ? ಧನು ಅದ್ರ ಜಾಗದಲ್ಲಿ ಬಂದೂಕ್ ಬಂದ್ಬಿಟ್ಟಿದೆ. ಹಾಗಿರ್ಬೇಕಿದ್ರೆ ಆಕಾಶದಲ್ಲಿ ಧನು ಇರೋದು ಹೇಗಪ್ಪ? ವೃಷಭ ನಮ್ಮನೆ ಕೊಟ್ಟಿಗೆಲಿರೋದು ಅಲ್ವಾ? ಗೋಶಾಲೆ ಇರೋದು. ಆ ಗೋಶಾಲೆಯಲ್ಲಿರೋ ಎತ್ತು ಅಲ್ಲಿ ಆಕಾಶಕ್ಕೆ ಹೇಗೆ ಬರುತ್ತೆ? ಅದು ಅಲ್ಲಿ ಯಾಕೆ ವೃಷಭ ಅಂತ ಕರೆದ್ರು? ಅದನ್ನ ಗೊತ್ತಾಗ್ಬೇಕಲ್ವಾ? ಇದು ಯಾಕಂತ ಕರೆದ್ರು ಅದನ್ನೆಲ್ಲ? ನೆನಪಿದ್ರೆ ಹೇಳಿ. ಚಿತ್ರ ತೋರಿಸ್ತೀಯ ಸುರೇಶ್? ಸಾಧ್ಯವಾ ಚಿತ್ರ ತೋರ್ಸಕ್ಕೆ? ಹಾ ಹಾ ಒಂದ್ಸಾರಿ 12 ರಾಶಿದು ಚಿತ್ರ ತೋರಿಸ್ಬಿಡ್ತೀವಿ. ಈಗ ಹಿಂಗೆ ತೋರಿಸಿದ್ದೇನೆ, ಆ ಚಿತ್ರ ನೋಡಿ ಮುಗಿಯೋರ್ಗಡೆಗೆ ನಿಮ್ಗೆ ನೆನಪಾದ್ರೆ ಹೇಳಿ. ಅದು ಅಂದ್ರೆ ಇದಕ್ಕೂ ಅದಕ್ಕೂ ಏನು ಸಂಬಂಧ? ಭೂಮಿಲಿ ಇರ್ತಕ್ಕಂಥ ವಸ್ತುಗಳು, ವ್ಯಕ್ತಿಗಳು, ಪ್ರಾಣಿಗಳು ಇದೆಲ್ಲ. ಕುಂಭ ಅಂದ್ರೆ ಕುಂಭ ಹಿಡ್ಕೊಂಡ್ರೆ ಮನುಷ್ಯ ಉದಾಹರಣೆಗೆ, ಭೂಮಿಲಿ ಸಿಗೋಂಥದ್ದು. ಮಕರ, ಮೊಸಳೆ ಭೂಮಿಲಿ ಸಿಗೋಂಥದ್ದು. ಈ ಹೆಸರು ರಾಶಿಗೆ ಯಾಕೆ ಅನ್ನೋದನ್ನು ನೀವು ಹೇಳಕ್ಕೆ ಇರೋಂಥದ್ದು. ಚಿತ್ರ ತೋರಿಸ್ತಾರೆ ನಿಮ್ಗೀಗ. ಅದಕ್ಕಿಂತ ಮೊದಲು ಸುರೇಶ್ ಇದನ್ನು ತೋರಿಸ್ಬೋದು. ಕಾಣ್ತಾ ಇದೆಯಾ? ಏನದು? ತೋರಿಸ್ತಾ ಹೋಗು ಸುರೇಶ್. ಹೇಳ್ಬೇಕಪ್ಪ ಏನಾರು. ನಿಮ್ಗಿಷ್ಟು ಸಮಯ ಕೊಟ್ಟಿದ್ದೀರಿ ಅಂತ ಈಗ ಹೇಳ್ಬೇಕು ನೀವು. ಯಾಕೆ ಈ ಹೆಸರು? ಈ ಮೀನಕ್ಕೂ ಆಕಾಶಕ್ಕೂ ಏನ್ ಸಂಬಂಧ? ಯಾಕೆ ಹಾಕಿ ಕರೆದಿದ್ದಾರೆ? ಏನ್ ಔಚಿತ್ಯ? ನೋಡಿ, ನೀವು ಹೆಣ್ಮಕ್ಳಿದಾರಲ್ಲ ಸುಮಾರು ಜನ ಇವತ್ತು ಇಲ್ಲಿ. ನಿಮ್ಗೆ ರಂಗೋಲಿ ಗೊತ್ತಲ್ವಾ? ಹೆಣ್ಮಕ್ಳು ರಂಗೋಲಿ ಗೊತ್ತಲ್ವಾ? ರಂಗೋಲಿ ಹೇಗೆ ಹಾಕ್ತೀರಿ? ಮೊದ್ಲು ಏನ್ ಮಾಡ್ತೀರಿ ರಂಗೋಲಿ ಹಾಕ್ಬೇಕಾದ್ರೆ? ಆಮೇಲೆ ಏನ್ ಮಾಡ್ತೀರಿ? ಹಿಂಗೆ ಮಾಡಿರೋದು. ರಾಶಿ ಅಂದ್ರೂ ಕೂಡ ಮಾಡಿರೋದು ಹೇಗೇನೆ ಅಂತ. ಈ ನಕ್ಷತ್ರಗಳನ್ನ ಚುಕ್ಕಿ ಅಂತ ತಗೊಳ್ಳಿ ನೀವು. ಆಕಾಶದ ನಕ್ಷತ್ರಗಳನ್ನ ಚುಕ್ಕಿ ಅಂತ ತಗೊಂಡ್ರೆ ಈ ಚುಕ್ಕಿಗಳ ಮಧ್ಯೆ ಗೆರೆ ಹಾಕಿದ್ರೆ ಆ ಆಕಾರ ಬರುತ್ತೆ ಅಂತ. ಈ ಆಕಾರ ಬರುತ್ತೆ ಅಂತ ಗೊತ್ತಾಯ್ತಾ? ಈಗ ಮೊಸಳೆ ತರ ಆಕಾರ, ಧನುವಿನ ತರ ಆಕಾರ, ಆ ಮೀನ ತರ ಆಕಾರ ತೋರ್ಸಕ್ಕಾಗ್ತದೆ ಜನ? ತೋರಿಸ್ತಾರೆ ನಮ್ಗೆ. ನೋಡಿ, ಇದು ಸುಮ್ಮನೆ ಒಂದು ಉದಾಹರಣೆಗೆ ಸಾಕು. ಇದು ಸುಮ್ಮನೆ ಒಂದು ಉದಾಹರಣೆ ಕೊಟ್ಟಿರೋದು ನಿಮ್ಗೆ. ಪೂರ್ತಿ ಪಕ್ಕ ಅಂತಲ್ಲ ಇದು. ಯಾವ ತರಹ ರಾಶಿಗಳ ಕಲ್ಪನೆ ಬಂದಿದೆ ಅಂದ್ರೆ, ಈ ನಕ್ಷತ್ರಗಳನ್ನ ರಂಗೋಲಿ ಚುಕ್ಕೆಗಳ ತರ ಭಾವಿಸಿ ಅವುಗಳನ್ನ ಒಂದಕ್ಕೊಂದು ಬೌದ್ಧಿಕವಾಗಿ ಗೆರೆ ಹಿಡಿದು ಜೋಡಿಸಿದ್ರೆ ಅಲ್ಲಿ ಈ ಆಕಾರ ಮೂಡಿ ಬರುತ್ತೆ ಅಂತ. ಈ ಏನ್ ರಾಶಿಗಳನ್ನ ನಾವು ತೋರಿಸ್ತಾ ಇದೀವಿ, ವೃಷಭದ ತರದ ಆಕಾರ, ಸಿಂಹದ ತರದ ಆಕಾರ ಮೂಡು ಬರುತ್ತೆ ಅಲ್ಲಿ, ಮೀನುಗಳ ತರದ ಆಕಾರ, ಆಕಾರ ಮೂಡು ಬರುತ್ತೆ ಅಲ್ಲಿ ಅನ್ನೋ ಕಾರಣಕ್ಕೆ ರಾಶಿಗಳಿಗೆ ಹೆಸರು. ಗುರ್ತು ಹಿಡಿಯಕ್ಕೆ ಸುಲಭ ಆಗ್ಬೇಕಲ್ವ ನಮ್ಗೆ. ಹಾಗಾಗಿ ಈ ರಾಶಿಗಳಿಗೆ ಗ್ರಹಗಳು ಬಂದಾಗ ಅವುಗಳ ಬಲ ಬೇರೆ ಬೇರೆ ಆಗುತ್ತೆ. ಒಂದೊಂದು ಗ್ರಹಕ್ಕೂ ಆಯಾ ರಾಶಿಗಳ ಬಲ ಬೇರೆ ಬೇರೆ ಆಗುತ್ತೆ. ಉದಾಹರಣೆಗೆ ಕರ್ಕಕ್ಕೆ ಬಂದಾಗ ಗುರುವಿಗೆ ತುಂಬಾ ಬಲ ಬರುತ್ತೆ, ತುಂಬಾ ಶಕ್ತಿ ಬರುತ್ತೆ ಕರ್ಕಕ್ಕೆ ಬಂದಾಗ. ಅದೇ ಕುಜ ಕರ್ಕಕ್ಕೆ ಬಂದ್ರೆ ಏನಾಗುತ್ತೆ? ಕುಜ ಕರ್ಕಕ್ಕೆ ಬಂದ್ರೆ
ಬಲ ತುಂಬ ಕಡಿಮೆ ಆಗುತ್ತೆ. ಉಚ್ಚ ನೀಚ ಅನ್ನೋ ಶಬ್ದಕ್ಕೆ ಅರ್ಥ ಹಾಗೆ ಅಂತ, ಮೇಲೆ ಕೆಳಗೆ ಅಂತ. ರಾಶಿ ಚಕ್ರದಲ್ಲಿ ಗುರುವಿಗೆ ತುಂಬ ಮೇಲೆ ಯಾವುದು ಅಂದ್ರೆ ಕರ್ಕ, ಆದರೆ ಕುಜನಿಗೆ ಅದು ನೀಚ, ಅದು ಅಂತ ತುಂಬ ಕೆಳಗಾಗುತ್ತೆ ಅವನಿಗೆ, ಅವನ ಬಲ ಕಡಿಮೆ ಆಗುತ್ತೆ, ಕೆಳಗಡೆ ಬರ್ತಾನೆ ಅವನು, ಇಳಿತಾನೆ ಕುಜ ಅಂತ. ಈ ಉಚ್ಚ ಏರ್ತಾನೆ ಅಂತ, ನೀಚ ಅಂದ್ರೆ ಇಳಿತಾನೆ ಅಂತ. ಈ ಗ್ರಹಗಳು ಏರ್ತವೆ ಮತ್ತು ಇಳಿತವೆ ಅಂತ. ಹಾಗೆ ಒಂದೊಂದು ಗ್ರಹಗಳಿಗೂ ಬೇರೆ ಬೇರೆ ರಾಶಿಯಲ್ಲಿ, ಉದಾಹರಣೆಗೆ ಮೇಷ ರಾಶಿಗೆ ಸೂರ್ಯ ಬಂದ ಅಂದರೆ ಪೂರ್ಣ ಶಕ್ತಿ ಬರುತ್ತೆ ಅವನಿಗೆ, ತುಲಾ ರಾಶಿಗೆ ಶನಿ ಬಂದ ಅಂದರೆ ಪೂರ್ಣ ಶಕ್ತಿ ಬರುತ್ತೆ ಅವನಿಗೆ. ಹಾಗೆ ನೀವು ಹೇಳಿ ಉದಾಹರಣೆ ಇನ್ನೊಂದು. ನಾವು ಹೇಳ್ತಿರ್ತೀವಿ ಅದೇ ದಾಟನೆ ಮುಂದುವರಿಸ್ಬೇಕು. ವೃಷಭ ರಾಶಿಗೆ ಚಂದ್ರ ಬಂದರೆ ತುಂಬ ಶಕ್ತಿ ಬರುತ್ತೆ ಅವನಿಗೆ. ಕನ್ಯಾ ರಾಶಿಗೆ ಬುಧ ಬಂದರೆ ತುಂಬ ಶಕ್ತಿ ಬರುತ್ತೆ ಅವನಿಗೆ. ಮೀನಕ್ಕೆ ಬುಧ ಬಂದರೆ ಅವನು ನೀಚಾಗ್ಬಿಡ್ತಾನೆ, ಶಕ್ತಿ ಕಡಿಮೆ ಆಗುತ್ತೆ ಅವನಿಗೆ. ಹೀಗೆ 12 ರಾಶಿಗಳಲ್ಲಿ ಗ್ರಹಗಳಿಗೆ ಅತ್ಯಧಿಕ ಶಕ್ತಿ ಇರೋ ರಾಶಿ, ಅತಿ ಕಡಿಮೆ ಶಕ್ತಿ ಇರೋ ರಾಶಿ, ಮಧ್ಯಮ ಶಕ್ತಿ ಇರೋ ರಾಶಿ, ಅಲ್ಲೇ ಸ್ವಲ್ಪ ಜಾಸ್ತಿ ಸ್ವಲ್ಪ ಕಡಿಮೆ, ಈ ತರ ವಿಭಾಗಗಳನ್ನು ಮಾಡಿದ್ದಾರೆ. ಅದೆಲ್ಲ ಗೊತ್ತು ನಿಮ್ಗೆ ಅಲ್ವಾ? ಪ್ರತಿ ಗ್ರಹಕ್ಕೂ ಉಚ್ಚ ರಾಶಿ ಅಂತ ಇರುತ್ತೆ, ಅಲ್ಲಿ ಬಂದಾಗ ತುಂಬಾ ಶಕ್ತಿ ಜಾಸ್ತಿ. ಪ್ರತಿ ಗ್ರಹಕ್ಕೂ ಸ್ವಕ್ಷೇತ್ರ ಅಂತ ಇರುತ್ತೆ, ತನ್ನ ರಾಶಿ ಅಂತ ಇರುತ್ತೆ, ಅಲ್ಲಿ ಬಂದಾಗಲೂ ತುಂಬ ಶಕ್ತಿ ಇರುತ್ತೆ. ಅಷ್ಟಲ್ಲ, ಉಚ್ಚದಷ್ಟಲ್ಲ, ಆದ್ರೂ ತುಂಬ ಶಕ್ತಿ ಇರುತ್ತೆ. ಪ್ರತಿ ಗ್ರಹಕ್ಕೂ ಮಿತ್ರ ಗ್ರಹಗಳಿರ್ತವೆ, ಸ್ನೇಹಿತರಿರ್ತಾರೆ. ಬೇರೆ ಅವ್ರ ಗ್ರಹಗಳ ಪೈಕಿಯಲ್ಲಿ ಬೇರೆ ಗ್ರಹಗಳು ಸ್ನೇಹಿತರಿರ್ತಾರೆ. ಆ ಗ್ರಹಗಳ ಮನೆಗೆ ಹೋದರೆ, ಆ ಗ್ರಹಗಳ ಆಧಿಪತ್ಯದ ರಾಶಿಗೆ ಹೋದರೆ ಆವಾಗ ಅಲ್ಲಿ ಇವ್ರಿಗೆ ಮಿತ್ರಕ್ಷೇತ್ರದ ಬಲ ಬರುತ್ತೆ ಅಲ್ಲಿ. ಇನ್ನು ಶತ್ರು ಮನೆಗೆ ಹೋದರೆ ತುಂಬ ಶಕ್ತಿ ಕಡಿಮೆ ಆಗುತ್ತೆ ಅವರಿಗೆ. ನೀಚ ರಾಶಿಗೆ ಹೋದರೆ ತುಂಬ ಪೂರ್ತಿ ಶಕ್ತಿ ಕಡಿಮೆ ಆಗುತ್ತೆ. ಈ ಥರ ಬೇರೆ ಬೇರೆ ಮನೆಗಳಿಗೆ ಹೋದಾಗ ಆ ಗ್ರಹಗಳ ಬಲ ಬೇರೆ ಬೇರೆ ಆಗುತ್ತೆ. ಇಷ್ಟನ್ನು ಮನಸ್ಸಲ್ಲಿಟ್ಕೊಳ್ಳಿ ಚೆನ್ನಾಗಿ ಅಂತ. ಪೂರ್ತಿ ಅರ್ಥ ಆಗಬೇಕು ಇದು ಅಂದರೆ, ಯಾವ ಗ್ರಹಕ್ಕೆ ಯಾರು ಶತ್ರು, ಯಾವ ಗ್ರಹಕ್ಕೆ ಯಾರು ಮಿತ್ರ, ಯಾರು ಯಾವ ರಾಶಿಗೆ ಅಧಿಪತಿ, ಅದೆಲ್ಲ ಗೊತ್ತಿರಬೇಕು. ಈಗ ನಾವು ಹೇಳ್ತಾ ಹೋಗ್ತೀವಿ ರಾಶಿನ, ನೀವು ಅಧಿಪತಿ ಯಾರು ಅಂತ ಹೇಳ್ತಾ ಹೋಗ್ತೀರಾ ನೆನಪಿದ್ರೆ? ಅದಕ್ಕಿಂತ ಮೊದಲು ಇನ್ನೊಂದು ಚಿಕ್ಕ ಅಭ್ಯಾಸ ಮಾಡೋಣ. ನಾವು ಸಂಖ್ಯೆ ಹೇಳ್ತೀನಿ, ನೀವು ರಾಶಿ ಹೇಳಬೇಕು. ಅಂದರೆ 1ನೇ ರಾಶಿ ಮೇಷ, 12ನೇ ರಾಶಿ ಮೀನ. ನೆನ್ಪಿಟ್ಕೊಳ್ಳಿ, ಈ ಕ್ರಮದಲ್ಲಿ ನಾವು ಸಂಖ್ಯೆ ಹೇಳಿದ್ರೆ ನೀವು ರಾಶಿ ಹೇಳಬೇಕು. ಹೇಳ್ತೀರಾ? 1 ಮೇಷ, 12 ಗುರುಗಳು ತುಂಬ ಒಳ್ಳೆಯವರು ಅಂತ ಅನಿಸ್ತಾ ಇದ್ದೀರ ನಿಮ್ಗೆ ಈಗ. ತುಂಬ ಸುಲಭದ ಕೇಳ್ತಿದ್ದಾರೆ ಪಾಪ. ಎಲ್ಲ ಆರ್ಯರು ಹೀಗೆ ಇರ್ಬೋದಾಗಿತ್ತು, ಇಷ್ಟು ಸುಲಭದ ಕೇಳ್ತಾರಲ್ಲ ಅಂತ. ಇದು ನೋಡ್ಯಾರ ಬುದ್ಧಿ ಕತ್ಕೋಬೋದಾಗಿತ್ತು ಎಲ್ಲ ಆರ್ಯರು ಅಂತ ಅನಿಸ್ತಾ ಇದೆಯಾ ನಿಮಗೆ? 8 4 11 10 9 2 6 8 7 6 12 3 9 ಎಲ್ರಿಗೂ ಹೇಳಕ್ ಬರ್ಬೇಕು ಇದೇ ಥರ. ಈಗ ಅಂದರೆ ಯಾರಿಗೆ ಈ ಪಾಠಗಳು ಹಿಂದೆ ಸಿಕ್ಕಿಲ್ಲ ಅವ್ರಿಗೆ ಹೇಳಕ್ ಬರಬೇಕು. ತುಂಬ ಸರಳ ಇದೆ. ಮೇಷ, ವೃಷಭ, ಮಿಥುನ, ಕರ್ಕ ಹೇಳಕ್ ಬರ್ಬೇಕು ನಮಗೆ. ಹೇಳಕ್ ಬಂದಾಗ ನಮಗೆ ಸಾಧ್ಯ ಅದು ಅಂತ. ಈಗ ಮೇಷದ ಮುಂದಿನ ರಾಶಿ ಯಾವುದು? ಮೀನದ ಹಿಂದಿನ ರಾಶಿ ಯಾವುದು? ಕನ್ಯಾ ಹಿಂದಿನ ರಾಶಿ ಯಾವುದು? ಧನುವಿಂದ 3ನೇ ರಾಶಿ ಯಾವುದು? ಆ ರಾಶಿ ಸೇರಿ ಹೇಳ್ಬೇಕು ಯಾವಾಗಲೂ. 3ನೇ ರಾಶಿ ಅಂದ್ರೆ ಧನು, ಮಕರ, ಕುಂಭ ಅಂತ ಆ ರಾಶಿ ಸೇರಿಸಿ ಹೇಳ್ಬೇಕು ಅಂತ. ಮಿಥುನದಿಂದ 8ನೇ ರಾಶಿ ಯಾವುದು? ಮಕರದಿಂದ 9ನೇ ರಾಶಿ ಯಾವುದು? ಕನ್ಯಾದಿಂದ 11ನೇ ರಾಶಿ ಯಾವುದು? ಕರ್ಕಾಟಕದಿಂದ 12ನೇ ರಾಶಿ ಯಾವುದು? ಎಲ್ರಿಗೂ ಹೇಳಕ್ ಬರ್ಬೇಕು ಈ ತರ. ಎಲ್ರೂ ಮೇಷ, ವೃಷಭ ಬಾಯ್ ಹಾರ್ಟ್ ಮಾಡ್ಬೇಕು ಎಲ್ರು ಕೂಡ. ಆಮೇಲೆ ಇದು ಅಶ್ವಿನಿ, ಭರಣಿ, ಕೃತಿಕ ನಕ್ಷತ್ರಗಳು ಮತ್ತು ರಾಶಿಗಳನ್ನ ಎಲ್ರು ಪಕ್ಕ ಬಾಯ್ ಹಾರ್ಟ್ ಮಾಡ್ಬೇಕು. ಆರ್ಯ ನೋಡಿ ಅದನ್ನ. ಯಾರಿದ್ದೀರಿ? ಸುಧನ್ಮ
ಗಮನಿಸ್ಕೊಳ್ಳಿ ಇದನ್ನು. ಈ ರಾಶಿ ಮತ್ತು ನಕ್ಷತ್ರಗಳನ್ನು ಬೈಹಾರ್ಟ್ ಮಾಡಿಸಿ ಅವರಿಗೆ ಮಕ್ಕಳಿಗೆ ಅಂತ ಪಕ್ಕ ಬೈಹಾರ್ಟ್ ಮಾಡಿಸಿ ಸಂಖ್ಯೆ ಜೊತೆಗೆ ಅವರಿಗೆ ಅದನ್ನು ಅಂದರೆ ಎಷ್ಟನೇದು ಅಂತ ಕೇಳಿದ್ರೆ ಹೇಳಕ್ಕೆ ಬರಬೇಕು ಅಂತ. ರಾಶಿಗಳಲ್ಲಿ ನಕ್ಷತ್ರ ಸ್ವಲ್ಪ ಬೇರೆ ಥರ ಆಗುತ್ತೆ, ಆದರೆ ರಾಶಿ ಅವರಿಗೆ ಎಷ್ಟನೇದು ಅಂತ ಕೇಳಿದ್ರೆ ಹೇಳಕ್ಕೆ ಬರಬೇಕು. 7, 8, 6 ಈ ಥರ ಕೇಳಿದಾಗ ಹೇಳಕ್ಕೆ ಬರಬೇಕು. ಆಮೇಲೆ ನಕ್ಷತ್ರಗಳು ಬಾಯಿಗೆ ಬರಬೇಕು, ಪೂರ್ತಿ ಪಕ್ಕ ಬಾಯಿಗೆ ಬರಬೇಕು. ಅದನ್ನ ಕಂಠಸ್ಥ ಮಾಡಿಸಿ ನಕ್ಷತ್ರಗಳನ್ನ ಮುಂದಕ್ಕೆ ಬೇಕಾಗತ್ತೆ. ಈ ರಾಶಿಗಳ ನಿರೂಪಣೆ ನಂತರ ನಕ್ಷತ್ರ ಬೇಕಾಗ್ಬೋದು ಅಂತ. ಮೇಷ ರಾಶಿಗೆ ಯಾರು ಅಧಿಪತಿ? ವೃಷಭಕ್ಕೆ ಯಾರು? ಮಿಥುನ, ಕರ್ಕ, ಸಿಂಹ. ರವಿಯು ಸೂರ್ಯನ? ಕನ್ಯಾ ಹೊಸಬ್ರಿಗೆ ಸುಲಭ ಆಗಲಿ ಈ ಥರ ಹೇಳ್ತಾ ಇರೋದು. ತುಲಾ, ವೃಶ್ಚಿಕ ಮತ್ತು ಕುಜ ಆಗಲೇ ಬಂದಿದ್ದೀರಾ? ಎರಡೆರಡು ಮನೆ ಇದೆಯಾ ಕುಜನಿಗೆ? ಮತ್ತು ರವಿದು ಎರಡನೇ ಮನೆ ಯಾವುದು? ಸಿಂಹ ಒಂದಾಯ್ತು. ಹಾಂ, ನೀವು ಅವ್ಕೊಂಡ್ರೆ ಯಾಕಾಗಲ್ಲ ನಿಮ್ಗೆ? ಪಾಪ ಅವನಿಗೆ ಯಾಕೆ ಒಂದೇ ಮನೆ? ಸಾಕಾಗತ್ತೆ ಅವರಿಗೆ. ಸೂರ್ಯ ಚಂದ್ರ ಇಬ್ಬರಿಗೂ ಒಂದೊಂದು ಮನೆ. ಉಳಿದ ಗ್ರಹಗಳಿಗೆ ಎರಡೆರಡು ರಾಶಿ ಆಧಿಪತ್ಯ ಇದೆ, ಎರಡೆರಡು ರಾಶಿ ಒಡೆತನ ಇದೆ. ಧನು, ಮಕರ, ಕುಂಭ, ಮೀನ, ಮೇಷ ವೃಶ್ಚಿಕಗಳು, ತುಲಾ ವೃಷಭಗಳು, ಮಿಥುನ ಕನ್ಯಾ ರಾಶಿಗಳು, ಧನು ಮೀನ, ಮಕರ ಕುಂಭ, ಸಿಂಹ, ಕರ್ಕ, ಈ ಥರ ಮೇಲೊಂದು ಕೆಳಗೊಂದು ಮೇಲೊಂದು ಕೆಳಗೊಂದು ಆ ಥರ ಬರುತ್ತೆ. ಸುರೇಶ ಇದನ್ನು ತೋರಿಸು, ಈ ರಾಶಿ ಇದನ್ನು ತೋರಿಸು ಅನ್ಸತ್ತೆ. ರಾಶಿ ಕುಂಡ್ಲಿ ಕಾಣ್ತಾ ಇದೆಯಾ? ಹೊಸ ಮಕ್ಕಳಿಗೆ, ಪಾಠ ಹೆಚ್ಚಾಗದೇ ಇರೋ ಮಕ್ಕಳಿಗೆ ನೋಡಿ ಮಕ್ಕಳೇ, ಮೇಲ್ಗಡೆ ಮೊದಲನೇ ರಾಶಿ ಮುಂದ್ಗಡೆ ಅವ್ರ ಉತ್ತರ ಹೇಳೋದು ಬೇಡ. ಹೊಸದಾಗಿ ಪಾಠ ಹೆಚ್ಚು ಕೇಳಿದವ್ರ ಉತ್ತರ ಹೇಳಿದನ್ನ. ಈ ಎಡಗಡೆ ಪಕ್ಕ ಮೇಲ್ಗಡೆ ಇದೆಯಲ್ಲ ರಾಶಿ, ಯಾವುದು ಗೊತ್ತಾಗತ್ತೆ? ಅದು ಬರ್ಕೊಂಡಿದೆಯಲ್ಲ ಒಳಗಡೆಗೆ, ಮೇಲೆ ಎಡಭಾಗದ ಮೂಲೆ ಕಾಣ್ತಾ ಇಲ್ವಾ? ಏನ್ ಕಾಣ್ತಾ ಇದೆ? ಮೀನ ಕಾಣ್ತಾ ಇದೆಯಾ? ಆ ಮೇಲಿಂದು ಕೆಳಗಿಂದು ಗುರು, ಮೀನ ಧನು ಗುರು. ಮೇಲೊಂದು ರಾಶಿ ಕೆಳಗೊಂದು ರಾಶಿ, ಗೊತ್ತಾಯ್ತಾ? ಮೇಲಿಂದು ಕೆಳಗಿಂದು ಮೀನ ಧನು ಗುರು. ಆಮೇಲೆ ಮೇಷ ವೃಶ್ಚಿಕ ಕುಜ, ಮೇಲೆ ಕೆಳಗೆ, ಮೇಲ್ಗಡೆ ಮೇಷ ಇದೆ, ಕೆಳಗಡೆ ಅಲ್ಲೇ ಕೆಳಗಡೆ ವೃಶ್ಚಿಕ ಇದೆ ನೋಡಿ, ಕುಜ ಅದು. ಆಮೇಲೆ ವೃಷಭ ತುಲಾ ಶುಕ್ರ, ಮಿಥುನ ಕನ್ಯಾ ಬುಧ ಅಂತ. ಈ ಗ್ರಹಗಳಿಗೆ ಎರಡು ರಾಶಿ ಆಧಿಪತ್ಯ ಇದೆ ಅಂತ. ಅಲ್ಲಿ ಮೀನ ಧನು ಮಧ್ಯೆ ಎರಡು ರಾಶಿ ಇದೆ ಅಲ್ವಾ? ಕಾಣ್ತಾ ಇದೆಯಾ? ಧನು ಮೀನ ಮಧ್ಯೆ ಎರಡು ರಾಶಿ ಇದೆ ಅಲ್ವಾ? ಅದೆರಡು ಶನಿ, ಸಾಲಾಗದೆರಡು ಶನಿ, ಅಕ್ಕಪಕ್ಕದ ರಾಶಿಗಳು. ಈ ಕಡೆ ಮಿಥುನ ಕನ್ಯಾ ಮಧ್ಯೆ ಎರಡು ರಾಶಿ ಇದೆ ಅಲ್ವಾ? ಒಂದು ಸೂರ್ಯ ಒಂದು ಚಂದ್ರ, ಕರ್ಕಾಟಕ ಸೂರ್ಯ, ಸಿಂಹ ಚಂದ್ರ. ನಿಮಗೆ ತಿಳ್ಕೊಳ್ಳೋಕೆ ಸುಲಭ ಆಗತ್ತೆ ಅಂತ. ಎರಡೆರಡು ರಾಶಿ ಹೇಗೆ ಆಧಿಪತ್ಯ ಅಂತ ತಿಳ್ಕೊಳ್ಳೋಕೆ ಸುಲಭ ಆಗತ್ತೆ. ಮೇಲೊಂದು ಕೆಳಗೊಂದು, ಮೇಲೊಂದು ಕೆಳಗೊಂದು, ಮೇಲೊಂದು ಕೆಳಗೊಂದು, ಆ ಥರ 4 ಬರುತ್ತೆ. ಮಕರ ಕುಂಭ ಅಕ್ಕಪಕ್ಕದೊಬ್ಬನೇ ಬರ್ತಾನೆ ಶನಿ. ಇನ್ನು ಮಿಥುನ ಕನ್ಯೆ ಮಧ್ಯೆ ಒಂದೊಂದು ರಾಶಿ ಬರುತ್ತೆ, ಒಬ್ಬೊಬ್ಬರು ಬರ್ತಾರೆ, ಚಂದ್ರ ಮತ್ತು ಸೂರ್ಯ ಬರ್ತಾರೆ ಅಂತ. ಇವರ ಆಧಿಪತ್ಯ, ಈ ರಾಶಿಗಳು ಇವರ ಒಡೆತನಕ್ಕೆ ಸೇರಿರ್ತಕ್ಕಂಥದ್ದು, ಇವರ ಮನೆಗಳು ಸ್ವಕ್ಷೇತ್ರ ಅಂತ ಕರಿತೀವಿ ನಾವು ಅದನ್ನ. ಇಲ್ಲಿ ಅವರಿಗೆ ತುಂಬ ಶಕ್ತಿ ಇದೆ, ಇವ್ರ ಮನೆ ಬಂದಾಗ ತುಂಬ ಶಕ್ತಿ ಇರುತ್ತೆ ಅವರಿಗೆ ಅಂತ. ಬೇರೆ ಗ್ರಹಗಳಿಗೆ ಆಶ್ರಯ ಕೊಟ್ಟರೆ ಆಗ ಅದ್ರ ಫಲಗಳು ಬರುತ್ತೆ ಅಂತ. ಅಂದರೆ ಈಗ ಸೂರ್ಯ ಹೋಗಿ ಗುರುವಿನ ಮನೇಲಿದ್ದಾನೆ ಅಂದರೆ, ಗುರು ಎಲ್ಲಿದ್ದಾನೆ, ಗುರು ಹೇಗಿದ್ದಾನೆ ಅನ್ನೋದ್ರ ಸೂರ್ಯನ ಶಕ್ತಿ ಬರುತ್ತೆ ಅಂತ. ಯಾಕಂದ್ರೆ ಮನೆ ಯಜಮಾನ, ಮನೆ ಮಾಲೀಕ ಅವನು ಅಂತ. ಅವನ ಶಕ್ತಿ ಮೇಲೆ ಗುರುವಿಗೆ ಆ ಗ್ರಹಕ್ಕೆ ಶಕ್ತಿ ಜಾಸ್ತಿ ಆಗುತ್ತೆ. ಆ ಥರ ಎಲ್ಲ ಇರುತ್ತೆ, ಅದೆಲ್ಲ ಮುಂದೆ ನೋಡೋಣ ನಿಧಾನಕ್ಕೆ. ರಾಶಿಗಳು 12, ಒಡೆಯರು 7. ನೆನಪಿರಲಿ, ರಾಶಿಗಳು 12, ಒಡೆಯರು ಎಷ್ಟು?
ಹೊಸದಾಗಿ ಪಾಠಕ್ಕೆ ಬರ್ತಿರೋ ಹೇಳಬೇಕು. ಒಂದೊಂದೇ ಮನೆಯ ಬೆಳತನ ಇರತಕ್ಕಂಥ 2 ಗ್ರಹಗಳು ಯಾವ್ಯಾವ್ದು ಹೇಳ್ತೀರಾ? ಹೊಸದಾಗಿ ಪಾಠಕ್ಕೆ ಬಂದಿರೋ ಹೇಳಬೇಕು, ಚೆನ್ನಾಗಿ ಅಭ್ಯಾಸ ಇರೋರಲ್ಲ. ಒಂದೊಂದೇ ಮನೆಯ ಬೆಳತನ ಇದೆ 2 ಗ್ರಹಗಳಿಗೆ, ಯಾರ್ಯಾರದು ಹೇಳ್ತೀರಾ? ಜೋರಾಗಿ ಹೇಳಿ. ಸೂರ್ಯಚಂದ್ರರಿಗೆ ಒಂದೊಂದೇ ಮನೆ ಬೆಳತನ ಇದೆ ಪಾಪ ಅವರಿಗೆ, ಕರ್ಕ ಮತ್ತು ಸಿಂಹ ಅಂತ. ಮತ್ತೆಲ್ಲ 2 ಮನೆಗಳ ಒಡೆಯರು. ಈ ತಾರಾಗ್ರಹಗಳೆಲ್ಲ 2 ಮನೆ ಒಡೆಯರು. ನೆನಪಿದೆಯಾ ನಿಮಗೆ? ತಾರಾಗ್ರಹಗಳು ಯಾವ್ದಾವ್ದು ನೆನಪಿದೆಯಾ? ಚುಕ್ಕಿ ತರ ಕಾಣೋ ಗ್ರಹಗಳು ಆಕಾಶದಲ್ಲಿ 5. ಇನ್ನೆರಡು ದೊಡ್ಡದಾಗಿ ಕಾಣ್ತವೆ, ಮಂಡಲಾಕಾರವಾಗಿ ದೊಡ್ಡದಾಗಿ ಕಾಣ್ತವೆ. ದೊಡ್ಡದಾಗಿ ಕಾಣೋ ಗ್ರಹಗಳು ಯಾವುದು ಆಕಾಶದಲ್ಲಿ? ಸೂರ್ಯ ಮಂಡಲಾಕಾರವಾಗಿ ದೊಡ್ಡದಾಗಿ ಕಾಣ್ತಾನೆ, ಚಂದ್ರ ದೊಡ್ಡದಾಗಿ ಕಾಣ್ತಾನೆ ಮಂಡಲಾಕಾರವಾಗಿ. ಉಳಿದ 5 ಗ್ರಹಗಳು ಚುಕ್ಕಿಗಳ ತರ ಕಾಣ್ತವೆ, ನಕ್ಷತ್ರಗಳ ತರ ಕಾಣ್ತವೆ. ನಕ್ಷತ್ರಕ್ಕೂ ಏನು ವ್ಯತ್ಯಾಸ ಅಂದ್ರೆ, ನಕ್ಷತ್ರ ಮಿನುಗ್ತಾ ಇರುತ್ತೆ, ಚುಕ್ಕು ಮಿನುಗ್ತಾ ಇರುತ್ತೆ ನಕ್ಷತ್ರ. ಗ್ರಹ ಒಂದೇ ತರ ಇರುತ್ತೆ, ಅದು ಮಿನುಗ್ತಾ ಇರೋದಿಲ್ಲ, ದೀಪ ಹಚ್ಚಿಟ್ಟ ತರ ಇರುತ್ತೆ. ಅದು ವ್ಯತ್ಯಾಸ ಅದಕ್ಕೂ. ಹಾಗೆ ಚುಕ್ಕಿಗಳ ತರ ಕಾಣೋದ್ರಿಂದ ತಾರಾಗ್ರಹ ಅಂತ ಕರೀತಾರೆ. ಯಾರಿಗೆ ಅಂದ್ರೆ ಕುಜ, ಬುಧ, ಗುರು, ಶುಕ್ರ, ಶನಿ. ಈ 5 ಗ್ರಹಗಳಿಗೆ 2 ಮನೆ ಬೆಳತನ. ಇನ್ನೆರಡು ಗ್ರಹಗಳಿಗೆ, ಪ್ರಧಾನ ಗ್ರಹಗಳು ಸೂರ್ಯ ಮತ್ತು ಚಂದ್ರರಿಗೆ 1 ಮನೆ. ಇಷ್ಟಿಟ್ಕೊಳ್ಳೋಣ. ಮುಂದಕ್ಕೆ ನಾವು ಅದನ್ನ ಮತ್ತೆ ಈ ರಾಶಿಗಳನ್ನು ನಿರೂಪಣೆ ಮಾಡ್ತಾ ಹೋಗೋಣ ಮುಂದಕ್ಕೆ. ನಿಮಗೆ ಗ್ರಹ ಗೊತ್ತಾಗಿದೆ, ರಾಶಿ ಗೊತ್ತಾಗಬೇಕು ಇನ್ನು ಮುಂದಕ್ಕೆ. ರಾಶಿಯನ್ನು ಮುಂದಕ್ಕೆ ನಿರೂಪಣೆ ಮಾಡ್ತಾ ಹೋಗೋಣ. ನಿಮ್ಗೆ ಯಾರಿಗೆ ಪಾಠ ತುಂಬ ಚೆನ್ನಾಗಿ ನೀವು ಕೇಳಿದಿರಿ, ಅಭ್ಯಾಸ ಇದೆ, ನೀವು ಕೂಡ ಮತ್ತೆ ಇದನ್ನ ಕೇಳಬೇಕು. ಯಾಕೆಂದ್ರೆ ಇನ್ನೂ ಆಳಕ್ಕೆ ಹೋಗ್ತೀರಿ ನೀವು, ಇನ್ನೂ ದೃಢ ಆಗತ್ತೆ ನಿಮ್ಗದು, ಇನ್ನು ಗಟ್ಟಿ ಆಗತ್ತೆ ನಿಮ್ಗದು, ಆಗ್ಬೇಕು ಅದು. ನಿಮಗೆ ಕತ್ಲಲ್ಲಿ ಕೇಳಿದ್ರು ಹೇಳಕ್ ಬರಬೇಕು, ಕನ್ಸಲ್ಲಿ ಕೇಳಿದ್ರು ಹೇಳಕ್ ಬರಬೇಕು, ಯಾವ ಸ್ಥಿತಿಯಲ್ಲಿ ನೀವು ಸ್ನಾನ ಮಾಡ್ತಾ ಇರ್ಬೇಕು ಕೇಳಿದ್ರು ಹೇಳಕ್ ಬರಬೇಕು, ತಿಳಿದಂತ ಯಾವ ಹೊತ್ತಿಗೆ ಕೇಳಿದ್ರು ಹೇಳಕ್ ಬರಬೇಕು ನಿಮ್ಗೆ ಅದು ಅಂತ. ಬುದ್ಧಿಲಿ ಅಚ್ಚೊತ್ತಬೇಕು. ಅದು ಅಚ್ಚೊತ್ತಬೇಕು ಅಂದ್ರೆ ಬಹುಭ್ಯ ಶ್ರೋತವ್ಯಂ ಬಹುಧಾ ಶ್ರೋತವ್ಯಂ, ಅವಾಗ ಅಚ್ಚೊತ್ತತ್ತೆ ಬುದ್ಧಿಲಿ ಅಂತ. ಮತ್ತೆ ಕೇಳಿದ್ರೆ ನಮಗದು ಪಕ್ಕ ಗಟ್ಟಿ ಆಗೋಂಥದ್ದು ಅಂತ. ಹಾಗಾಗಿ ಎಲ್ರಿಗೂ ಇನ್ನೊಂದ್ಸತಿ ಕೇಳಿದ್ರಿಂದ ಪ್ರಯೋಜನ ಇದೆ. ಹೊಸ ವಿಷಯಗಳು ಬರುತ್ತೆ, ಹಾಗೆ ಇರಲ್ಲ, ಅದು ಹೊಸ ವಿಷಯ ಬರುತ್ತೆ, ಮತ್ತೆ ನಿಮ್ಗೆ ಮರ್ತೋಗಿರೋದು ನೆನಪಾಗತ್ತೆ ಆಗ ಅಂತ. ಇನ್ನು ಮುಂದೆ ಕೇಳಿದಾಗ ಹೇಳ್ಬೇಕು ನೀವು ಅಂತ. ಈಗ ರಾಶಿ ಅಂತ ಯಾಕೆ ಕರೀತಾರೆ? ಆ ಥರದ ವಿಷಯಗಳನ್ನ, ಅದು ಹೇಗೆ, ಯಾಕೆ ಮೀನ ರಾಶಿ ಮೀನ ಯಾಕೆ, ಮಿಥುನ ಯಾಕೆ, ಅಥವಾ ಸಿಂಹ ಯಾಕೆ, ವೃಷಭ ಯಾಕೆ ಹೆಸರು ಕೊಟ್ಟರು ಅಂದ್ರೆ ಕಾಣ್ತಾ ಇದೆ, ಅದು ಸಿಂಹ ಕಾಣಿಸುತ್ತೆ ಅಲ್ಲಿ, ಅಥವಾ ಮೀನ ಕಾಣಿಸುತ್ತೆ ಅಲ್ಲಿ, ಜೋಡಿ ಮೀನುಗಳು ಕಾಣಿಸತ್ವೆ ಅದರಲ್ಲಿ. ಅರ್ಧ ಕುದುರೆ ಅರ್ಧ ಮನುಷ್ಯ, ಕೈಲಿ ಧನುಸ್ಸಿದೆ, ಈ ತರ ಆಕೃತಿ ಕಾಣಿಸುತ್ತೆ ನಿಮ್ಗೆ ಆಕಾಶದಲ್ಲಿ. ಕಾಣಿಸ್ಬೇಕು ಯಾವಾಗ ಅಂದ್ರೆ, ಯಾವಾಗ ಕಾಣಿಸುತ್ತೆ ಅಂದ್ರೆ ನೀವು ಆ ಚುಕ್ಕಿಗಳಿಗೆ ಗೆರೆ ಎಳೆದು ನೋಡ್ಬೇಕು. ಆ ಭಾಗದ ಚುಕ್ಕಿಗಳಿಗೆ, ನಿರ್ದಿಷ್ಟ ಭಾಗದ ಚುಕ್ಕಿಗಳಿಗೆ ಒಂದಕ್ಕೊಂದು ಹಿಂಗಲ್ಲಿ ಎಲ್ಲ ಗ್ರಹ ಗೆರೆಗಳು ನೇರ ಗೆರೆಗಳು ತಟ್ಕೋಬಾರ್ದು. ನೀವು ಚಿತ್ರ ಬಿಡಿಸಿ ನೋಡ್ಬೇಕು ಅಂತ. ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಇದು ಹೌದು, ಇದು ಧನು ಹೌದು, ಇದು ಸಿಂಹ ಹೌದು, ಇದು ವೃಷಭ ಹೌದು ಅಂತ ಅನ್ಸುತ್ತೆ. ಈ ಕಾರಣಕ್ಕೆ ಆ ಹೆಸರು ಬಂದಿದೆ. ಯಾಕೆ ಹಾಗೆಲ್ಲ ಮಾಡಿದ್ದಾರೆ ಅಂದ್ರೆ ಗುರ್ತು ಸಿಗ್ಬೇಕಲ್ಲ, ಯಾವ ಭಾಗಕ್ಕೆ ಬಂದ ಗ್ರಹ ಅಂತ ಗುರ್ತು ಸಿಗ್ಬೇಕಲ್ಲ. ಗುರ್ತು ಸಿಗೋದು ಹೇಗೆ ಅಂದ್ರೆ ನಕ್ಷತ್ರಗಳ ಮೂಲಕ, ನಕ್ಷತ್ರ ಪುಂಜಗಳ ಮೂಲಕ, ಅವುಗಳ ಮಧ್ಯೆ ಎಳೆಯೋ ಗೆರೆಗಳ ಮೂಲಕವಾಗಿ ನಮಗೆ ಗುರ್ತು ಸಿಗುವಂಥದ್ದು, ಇದು ಯಾವ ಭಾಗ ಇದು ಅಂತ. ತುಂಬ ಮುಖ್ಯ. ಯಾಕೆ ಅಂದರೆ ಅಲ್ಲಿ ಬಂದಾಗ ಬಲ ಹೆಚ್ಚಾಗೋದು ಬಲ ಕಡಿಮೆ ಆಗೋದು ಇದ್ದೇ ಇದೆ. ಈ ಗ್ರಹಗಳು ಸಂಚಾರ ಮಾಡ್ತಾ ಇರ್ತವೆ, ರಾಶಿಗಳು ಅಲ್ಲೇ ಇರ್ತವೆ. ರಾಶಿಗಳು ಸ್ಥಿರ, ಗ್ರಹಗಳು ಚರ, ನಕ್ಷತ್ರಗಳು ಸ್ಥಿರ, ಹಾಗೆ ರಾಶಿಗಳು ಕೂಡ ಸ್ಥಿರ, ನಕ್ಷತ್ರಗಳು ಚರ. ನೀವು ನಿಮ್ಮ ಮನೆ ಇದ್ದಾಗೆ ಅಲ್ವಾ, ನೀವು ಚರ ಓಡಾಡ್ತಾ ಇರ್ತೀರಿ, ನಿಮ್ಮ ಮನೇಲಿ ಓಡಾಡ್ತಾ ಇರತ್ತಾ ನಿಮ್ಮ ಜೊತೆಲೆ ಅಲ್ವಾ? ನೀವು ಗುರುಕುಲಕ್ಕೆ ಬಂದಾಗ ನಿಮ್ಮ ಜೊತೆಗೆ ಮನೇನೂ ಬರುತ್ತಾ? ಇಲ್ಲ ಅಲ್ವಾ? ಯಾಕೆಂದ್ರೆ ಸ್ಥಿರ ಅದು ಅಂತ. ನೀವು ಹೇಳ್ತೀರಿ, ಗೊತ್ತಾಯ್ತು ನಿಮ್ಗೆ, ಮನೆಗೆ ಹೋದಾಗ ಬಲ ಜಾಸ್ತಿ ನಿಮ್ಗೆ ಅಲ್ವಾ, ಸ್ವಕ್ಷೇತ್ರ ಅಲ್ವಾ, ಸ್ವಕ್ಷೇತ್ರಕ್ಕೆ ಹೋದಾಗ ಬಲ ಜಾಸ್ತಿ. ಇನ್ನು ಸ್ನೇಹಿತರ ಮನೆಗೆ ಹೋದ್ರೆ ಮಿತ್ರ ಕ್ಷೇತ್ರ, ಆಗಲೂ ಸ್ವಲ್ಪ ಬಲ ಇರುತ್ತೆ ನಮಗೆ. ಇನ್ನು ಆಗದಿರೋರ ಮನೆಗೆ ಹೋದ್ರೆ ಬಾಲ ಮಡ್ಸ್ಕೊಂಡು ತೆಪ್ಪಗಿರ್ಬೇಕಾಗುತ್ತೆ. ಅಲ್ಲಿ ಏನು ನಡೆಯಲ್ಲ ನಮ್ದಲ್ಲಿ ಅಲ್ವಾ. ಈ ಗ್ರಹಗಳ ಕಥೆ ಕೂಡ ಅದೇ ಅಂತ. ಅವ್ರಿಗೆ ಅವ್ರದ್ದೇ ಆದ ಮನೆಗಳಿದೆ, ಅವರಿಗೆ ಮಿತ್ರರ ಮನೆಗಳಿದೆ, ಶತ್ರುಗಳ ಮನೆಗಳಿದೆ, ಎಲ್ಲ ಇದೆ. ಮತ್ತು ಅವ್ರು ಉಚ್ಚ ಕ್ಷೇತ್ರಗಳು ಅಂತಿದೆ. ಈ ಗುರುಕುಲ ನಿಮಗೆಲ್ಲ ಉಚ್ಚ ಕ್ಷೇತ್ರ ಇದ್ದಾಗ, ಮನೆ ನಿಮ್ಗೆ ಸುಕ್ಷೇತ್ರ ಆದರೆ ಗುರುಕುಲ ಉಚ್ಚ ಕ್ಷೇತ್ರ ಇದ್ದಾಗ ಇಲ್ಲಿ ಬಂದಾಗ ಪೂರ್ಣ ಬಲ ಅಂತ ನಿಮಗೆ ಅಂತ. ಯಾಕಂದ್ರೆ ಲಾಭ ಮಾತ್ರ ಆಗ್ತಿರುತ್ತೆ ಇಲ್ಲಿ ಗುರುಕುಲದಲ್ಲಿ. ಮನೆಯಲ್ಲಿ ಲಾಭ ನಷ್ಟ ಎರಡೂ ಆಗ್ಬೋದು, ಅದು ಗುರುಕುಲದಲ್ಲಿ ನೀವು
ತಗೋತಾ ಇರ್ತೀರಿ ನೀವು ಅಂತ ಅಲ್ವಾ. ಅದ್ರ ಮನೆಯಲ್ಲಿ ಹಾಗೆ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ, ವ್ಯತ್ಯಾಸ ಆಗುತ್ತೆ. ಅಲ್ಲಿ ಜೀವನಕ್ಕೆ ಒಳ್ಳೇದಾಗ್ತಾ ಇರುತ್ತೆ. ಇಲ್ಲಿ ಗುರುಕುಲದಲ್ಲಿ ಅವ್ರ ಮನೆಗೆ ಹೋದಾಗ ಯಾವಾಗಲೂ ಒಳ್ಳೇದಾಗ್ತಾ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಅಮ್ಮನ ಮೇಲೆ ಸಿಟ್ಟು ಮಾಡಿ ಪಾಪ ಕಟ್ಕೊಡ್ತೀರಿ ಅಲ್ವಾ ಮನೆಗೆ ಹೋದಾಗ. ಇಲ್ಲಿ ಆ ಥರ ಆಗಲ್ಲ. ಇಲ್ಲಿ ಏನಾದ್ರು ಸಿಟ್ಟು ಚೂರ್ಪಾರು ಬಂದ್ರೂ ಒಳಗೆ ಇರುತ್ತೆ, ಹೊರಗಡೆ ಬರೋಕ್ಕೆ ಅವಕಾಶ ಇಲ್ಲ. ಆರ್ಯರ ಮೇಲೆ ಏನಾದ್ರು ಬಂದರೂ ನಿಮಗೆ ಏನು ತೋರಿಸೋ ಆಗಿಲ್ಲ, ಇಟ್ಕೋಬೇಕು ಒಳಗಡೆಗೆ ನೀವು ಅದನ್ನು ಅಂತ. ಆಗಲಿ ಮಕ್ಕಳೇ, ಮುಂದಕ್ಕೆ ಇದನ್ನು ಮುಂದುವರ್ಸೋಣ. ಈ ರಾಶಿ ನಕ್ಷತ್ರನ ಎಲ್ಲ ಮಕ್ಕಳನ್ನು ಪೂರ್ತಿ ಬಾಯ್ಹಾಟ್ ಮಾಡಬೇಕು. ನಿಮಗೆ ಯಾವ ಕಡೆಯಿಂದ ಕೇಳಿದ್ರು ಹೇಳಕ್ಕೆ ಬರಬೇಕು, ಹಿಂದೆ ಮುಂದೆ ಕೂಡ ಹೇಳಕ್ಕೆ ಬರಬೇಕು, ಮೀರಿದ ಶುರು ಮಾಡಿ ಹೇಳಕ್ಕೆ ಬರಬೇಕು. ನಿಮಗೆ ಮೀನ, ಕುಂಭ, ಮಕರ ಹಿಂಗೆ ಹೇಳಕ್ಕೆ ಬರಬೇಕು. ನಿಮಗೆ ನಕ್ಷತ್ರಗಳು ಕೂಡ ಹಾಗೆ ಅಂತ, ಯಾವ ಕಡೆಯಿಂದ ಕೇಳಿದ್ರು ಹೇಳಕ್ಕೆ ಬರಬೇಕು ಅಂತ, ಅಷ್ಟು ಅದನ್ನು ಕಂಠಸ್ಥ ಮಾಡಬೇಕು, ಬಾಯ್ಹಾಟ್ ಮಾಡಬೇಕು ಅದನ್ನು ಅಂತ. ಆಮೇಲೆ ಮುಂದಕ್ಕೆ ಮುಂದಿನ ಭಾಗನ ನಿರೂಪಣೆ ಮಾಡೋಣ. ನಮಗೆಲ್ಲ ಶುಭ ದಿನ ಎಲ್ರಿಗೂ. ಹರೇ ರಾಮ. ಮುಂದಿನ ಪಾಠನ ಮತ್ತೆ ಹೀಗೆ ಅಥವಾ ಅಲ್ಲಿ ಬಂದು ಮುಂದುವರ್ಸೋಣ. ಪಾಠ ನಿಮಗಿದು ಈ ಥರ ಮಾಡಿದ್ರೆ ಗೊತ್ತಾಗತ್ತಾ, ಮುಟ್ಟುತ್ತೆ ನಿಮಗೆ, ಅಥವಾ ಏನಾದ್ರು ಸ್ವಲ್ಪ ಕೊರತೆ ಅಂತ ಅನ್ಸತ್ತಾ ನಿಮಗೆ? ಇದರಲ್ಲಿ ಈ ದೂರ ಮಾಧ್ಯಮದಲ್ಲಿ ಕೊರತೆ ಅನ್ಸತ್ತಾ ನಿಮ್ಗೆ ಏನಾದ್ರು, ಅಥವಾ ನಿಮಗೆ ಎದುರುಗಡೆ ಕೂತಾರನೇ ಅನ್ಸತ್ತಾ? ಸ್ವಲ್ಪ ಅಷ್ಟಿಲ್ಲ, ಎದುರುಗಡೆ ಕೂತಷ್ಟ ಅಲ್ಲ, ಆದ್ರೂ ಪರವಾಗಿಲ್ಲ. ಆ ಥರ ಆಗತ್ತಾ, ಅಥವಾ ಏನೋ ಅರ್ಥವೇ ಆಗೋದಿಲ್ವಾ? ಬೆಂಗಳೂರಲ್ಲಿ ಮಳೆ ಬಂತು, ಅಲ್ಲೇ ರಸ್ತೆಯಲ್ಲಿ ನೀರು ಹರಿತು, ನಮಗೇನು ಅಶೋಕ ಈಗ ಬಂದಿಲ್ಲ, ಗೋಕರ್ಣಕ್ಕೆ ಬಂದಿಲ್ಲ ಅನ್ನೋ ಥರ ಆಗಿದೆಯಾ? ಅವ್ರೇನೋ ಪಾಪ ಅಲ್ಲೇ ಮಠದಲ್ಲಿ, ಬೆಂಗಳೂರು ಮಠದಲ್ಲೇ ಮಾತಾಡ್ಕೊಂಡ್ರು ಗುರುಗಳು, ಅಲ್ಲೇ ಇದೆ ಅದು, ಇಲ್ಲಿ ಬಂದಿಲ್ಲ ಅನ್ನೋ ಥರ ಆಗ್ಬಿಟ್ಟಿದೆ. ಮತ್ತೆ ಬಂದಿದೆ ಅಲ್ಲಿಗೆ. ಶುಭ ದಿನ ಎಲ್ಲರಿಗೂ. ಹರೇ ರಾಮ.